ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಆಶ್ರಯದಲ್ಲಿ ನಡೀತಕ್ಕಂಥ ಈ ಶೂನ್ಯ ಸಂಪಾದನೆಯ ಕುರಿತು ಉಪನ್ಯಾಸ ಮಾಲಿಕೆಗಳು ಇವತ್ತು ಬಸವ ಕೃಪೆಯಿಂದ 16ನೇ ಕಂತಿಗೆ ನಾವು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲ್ಲಿ ಪ್ರತಿ ಶನಿವಾರ ತಪ್ಪದೇನೆ ಮೊದಲನೇ ದಿನದಿಂದ ಎಷ್ಟು ಜನ ಇದ್ದೀರಿ ಅಷ್ಟೇ ಜನ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಆಸಕ್ತಿಯಿಂದ ಒಂದು ವಾರದ ಬರುವಿಕೆಯನ್ನು ಕಾಯುತ್ತಾ ನಾನು ಅಷ್ಟೇ ನೀವು ಅಷ್ಟೇ. ಶನಿವಾರ ಅನ್ನೋದು ನನಗೂ ಒಂದು ತಲೆಯಲ್ಲಿ ನಿಮಗೂ ಒಂದು ತಲೆಯಲ್ಲಿ ಶನಿವಾರ ಇದು ಬಸವಾದಿ ಶರಣರ ಕೃಪೆ ನಮ್ಮ ಮೇಲಿದೆ ಅಂತಕ್ಕಂಥ ಮಾತುಗಳನ್ನಾಡಿ ತಮ್ಮೆಲ್ಲರ ಸಹೃದಯಕ್ಕೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಸಾವಿರಾರು ಸಂಖ್ಯೆಯ ಏನು ವೀಕ್ಷಕರು ಬಸವ ಅನುಯಾಯಿಗಳು, ಬಸವ ಸಂಸ್ಕೃತಿ ಆರಾಧಕರು, ಭಾಳಷ್ಟು ಮುಳುಕರು ಸರ್ ಹೇಳ್ದಂಗೆ ಭಾಳಷ್ಟು ಜನ ಅವರಿಗೂ ನಮಗೂ ಎಲ್ಲರಿಗೂ ಫೋನ್ ಕರೆಗಳನ್ನು ಮಾಡಿ ತಮ್ಮ ಮೆಚ್ಚುಗೆಯನ್ನು ಅವರು ವ್ಯಕ್ತಪಡಿಸುವಂಥದ್ದು ನೋಡಿದರೆ ನಾವಿನ್ನೂ ಏನೋ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾವಿನ್ನೂ ಹೆಚ್ಚಿನ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಭಾಳ ಹಸಿವಿದೆ. ಭಾಳ ಜನರಿಗೆ ಭಾಳ ಹಸಿವಿದೆ. ಆಧ್ಯಾತ್ಮದ ಹಸಿವು ಭಾಳ ಅಂದ್ರೆ ಭಾಳ ಇದೆ. ಆ ದೃಷ್ಟಿಯಿಂದ ನಮಗೆ ಇನ್ನಷ್ಟು ಬಸವಾದಿ ಶರಣರು ಶಕ್ತಿಯನ್ನು ಕೊಡಲಿ ನಮಗೂ ನಿಮಗೂ ಅಂತಕ್ಕಂಥ ಆ ಸೇವೆಯನ್ನು ಮಾಡಲಿಕ್ಕೆ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ ಈಗಾಗಲೇ ಶೂನ್ಯ ಸ್ಥಳದಿಂದ ಶೂನ್ಯ ತತ್ವವನ್ನು ತಗೊಂಡು ನಂತರ ಬಂತಕ್ಕಂಥ ಪಿಂಡಸ್ಥಳದವರೆಗೆ, ಆ ಪಿಂಡಸ್ಥಳದಿಂದ ಪಿಂಡ ಜ್ಞಾನ ಸ್ಥಳದಿಂದ ಸಂಸಾರ ಹೇಯ ಸ್ಥಳದಿಂದ ಮಾಯಾವಿಲಾಸ ವಿಡಂಬನಾ ಸ್ಥಳಕ್ಕೆ ಒಬ್ಬ ಸಾಧಕ ಬರೋದು ನೋಡಿದರೆ ಮರವೆಯ ಮಾಯಾವಿಲಾಸವನ್ನು ಅರಿವಿನ ಜ್ಞಾನದ ಮೂಲಕ ಅದನ್ನು ಗಳಿಸ್ಕೊಂಡಂಥ ಆ ಮಾಯಾವಿಲಾಸವನ್ನು ಮರವೆಯ ಮಾಯಾವಿಲಾಸವನ್ನು ನಷ್ಟಗೊಳಿಸಿ ಅರಿವಿನ ಜ್ಞಾನದ ಮೂಲಕ ಅದನ್ನು ನಷ್ಟಗೊಳಿಸಿ ಸಾಧಕ ಒಂದು ಹಂತಕ್ಕೆ ಬಂದು ನಿಂತಿರ್ತಾನೆ. ಏನಿದು? ಹೌದಲ್ಲ, ಇದರಲ್ಲಿ ಏನಿಲ್ಲಲ್ಲ, ಇದು ನಶ್ವರವಾದದ್ದಲ್ಲ, ಈ ದೇಹ ಭಾವ ಹೋಗ್ಬೇಕಲ್ಲ, ನಾವೆಲ್ಲ ಏನು ಮಾಡಕತ್ತೀವಿ ಅನ್ನುವಂಥ ಭಾಳಷ್ಟು ಪ್ರಶ್ನೆಗಳು ನಮ್ಮ ಅರಿವಿಗೆ, ನಮ್ಮ ಪ್ರಜ್ಞೆಗೆ ಈ ಉಪನ್ಯಾಸಗಳನ್ನು ಕೇಳಿ ಆದಮೇಲೆ ಬಂದು ಹೋಗ್ತಿರ್ತಾವೆ. ಇದೇ ಸಾಧಕನ ಮೊದಲ ಸ್ಥಿತಿ ಪ್ರಾರಂಭ ಆಗ್ತದೆ. ಈ ಸ್ಥಿತಿ ಬಂದಾಗ ನಮಗೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಅದು ನಮ್ಮ ಅರಿವೇ ಗುರು ಆಗ್ಬೋದು, ಅಥವಾ ಬಾಹ್ಯದಲ್ಲಿ ಪ್ರಪಂಚದಲ್ಲಿ ಜ್ಞಾನಿಗಳಂತೆ ಇರ್ತಾರೆ, ಅದನ್ನು ಅರಸ್ಕೊಂಡು ಹೋಗುವಂಥ ಒಂದು ಬಯಕೆ ಪ್ರಾರಂಭ ಆಗ್ತದೆ. ಶೂನ್ಯ ಸಂಪಾದನೆಯಲ್ಲಿಯೂ ಅದೇ ಆಗತ್ತಿಲ್ಲಿ ಅಂತ ಶೂನ್ಯ ಸಂಪಾದನಕಾರರು ಅದೇ ಪ್ರಸಂಗವನ್ನು ಕೊಡ್ತಾರೆ. ಈ ಮಾಯಾವಿಲಾಸದ ವಿಡಂಬನೆ ಮಾಡಿ ಆದಮೇಲೆ ಪ್ರಭುದೇವರೇ ಮಾಡಿದ್ದಿದನ್ನೆಲ್ಲ. ಪಿಂಡಸ್ಥಳದ ವಚನಗಳನ್ನು ಅವರೇ ಹೇಳಿದರು, ಪಿಂಡ ಜ್ಞಾನಸ್ಥಳದ ವಚನಗಳನ್ನು ಈ ಸಂಪಾದನಾ ಗ್ರಂಥದಲ್ಲಿ ಅವರ ವಚನಗಳನ್ನೇ ಹೇಳಿದ್ದಾರೆ. ಸಂಸಾರ ಹೇಯ ಸ್ಥಳದಲ್ಲಿಯೂ ಅವರ ವಚನಗಳನ್ನೇ ನಾವು ಬಿಡಿಸಿದ್ವಿ. ಮಾಯಾವಿಲಾಸ ವಿಡಂಬನ ಸ್ಥಳದಲ್ಲಿಯೂ ಅವ್ರ ವಚನನೇ ನೋಡಿದ್ವಿ. ಅದಕ್ಕೆ ಅವರೇ ಇಲ್ಲಿ ಕೇಂದ್ರ ಬಿಂದುವಾಗಿ, ಪ್ರಭುದೇವರೇ ಇಲ್ಲಿ ಕೇಂದ್ರ ಬಿಂದುವಾಗಿ ಸಂಪಾದನೆಯಲ್ಲಿ ಬರೋದರಿಂದ ಅವರನ್ನೇ ಸೂತ್ರ ಹಿಡ್ಕೊಂಡು ಸಂಪಾದನಕಾರರು
ಅವರನ್ನೇ ಕುರಿತು ಹೇಳ್ದಂಗೆ ಮಾಡ್ತಾರೆ. ಹೀಗೆ ಈ ಅರಿವನ್ನು ಪಡ್ಕೊಂಡು ಸಾಧಕನು ಸದ್ಗುರುವಿನ ಕರುಣೆ ಇಲ್ಲದೆ ಭವಬಂಧನದಿಂದ ಮುಕ್ತಿ ಅಸಾಧ್ಯವೆಂದರಿವನು. ಇಷ್ಟೆಲ್ಲ ಅರಿವು ಬಂದ ಮೇಲೆ ಈ ಭವಬಂಧನದಿಂದ ಮುಕ್ತಿ ಹೊಂದಬೇಕಲ್ಲ ಅನ್ನೋ ಬಯಕೆ ಪ್ರಾರಂಭ ಆದಮೇಲೆ ಸಾಧಕಗೇನೋ ಅನ್ನಿಸ್ತದಂತ, ಇದಕ್ಕೊಬ್ಬ ಗುರುವಿನ ಮಾರ್ಗದರ್ಶನ, ಇದನ್ನ ಹೆಂಗೆ ಭವದ ಬಳ್ಳಿಯನ್ನು ಹೆಂಗೆ ದಾಟಬೇಕು, ಭವಸಾಗರವನ್ನು ಹೆಂಗೆ ದಾಟಬೇಕು, ಇದ್ದವ್ರನ್ನ ಕೇಳಬೇಕಲ್ಲ. ಯಾವ್ದಾರ ಪರ ಊರಿಗೆ ಹೋದಾಗಿ ದಾರಿ ಎಲ್ಲಿ ಹೋಗ್ಯತ್ರಿ ಅಂತ ಕೇಳ್ತೇವಲ್ಲ ನಾವು. ಯಾರೋ ಒಬ್ಬರು ನಮಗೆ ಮಾರ್ಗದರ್ಶಕರು ಬೇಕಾಗುತ್ತಲ್ಲ, ಇದು ಹೆಂಗೆ ರೀ, ಇದೇನು ರೀ. ಹಂಗೆ ಈ ಹಂತಕ್ಕೆ ಬಂದ ಮೇಲೆ ಇವು ಯಾವ ಅರಿವು ಆಗದೆ ವ್ಯಕ್ತಿ ಆ ಗುರುವನ್ನು ಅರಿಸ್ಕೊಂಡು ಹೋಗೋದಿಲ್ಲ, ಗೊತ್ತಿರಲಿ. ಇವು ಯಾವ ಅರಿವು ಇಲ್ಲದ ವ್ಯಕ್ತಿ, ಇದೇ ಸಂಸಾರ ಭ್ರಮೆಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾವುದೇ ಗುರುವಿನ ಮಾರ್ಗದರ್ಶನದ ಅರಸುವಿಕೆ ಅವಂಗೆ ಬಯಕೆ ಆಗೋದಿಲ್ಲ ಆತನಿಗೆ. ಬಟ್ ಇದೊಂದು ಸ್ವಲ್ಪ ನಮಗೆ ಇಗ್ನೈಟ್ ಆತಂದರೆ ಅವಾಗ ನಾವು ಇದನ್ನು ಹುಡ್ಕೊಂಡು ಹೋಗ್ತೇವೆ. ಅವ್ರು ಎಲ್ಲದಾರ, ಅವ್ರು ಹೆಂಗದಾರ, ಇವ್ರು ಹೆಂಗದಾರ, ಅವ್ರದ್ದೇನು, ಅವ್ರನ್ನ ಕೇಳಿದ್ರೆ ಏನಾರ ತಿಳಿಬೋದೇನೋ, ಇವ್ರನ್ನ ಕೇಳಿದ್ರೆ ಏನಾರ ತಿಳಿಬೋದು. ಅದೇ ಅರಸುವಿಕೆ. ಹಾಗೆಯೇ ಗುರು ಕರುಣಿಗಾಗಿ ಆ ಸಾಧಕ ಹಂಬಲಿಸ್ತಾನೆ ಅಂತಕ್ಕಂಥದ್ದು. ಅದೇ ಪ್ರಸಂಗ ಇಲ್ಲಿ ಅಲ್ಲಮ ಪ್ರಭುದೇವರಿಗೆ ಆಗತ್ತೆ ಅಂತ ಸಂಪಾದನೆಕಾರರು ಹೇಳ್ತಾರೆ. ಇದು ಸಂಪಾದನೆಕಾರರು ಒಂದು 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 ಚಿತ್ರಣವನ್ನು ಕಟ್ಕೊಂಡು ಬಂದಾರ ನಮಗಿಲ್ಲಿ. ಅಲ್ಲಮ ಪ್ರಭುದೇವರು ಈ ಎಲ್ಲ ವಿಚಾರಗಳನ್ನು ಈ ಹಂತಕ್ಕೆ ಬಂದ ಮೇಲೆ, ಎಲ್ಲ ವಚನಗಳನ್ನು ಹೇಳಿದ ಮೇಲೆ, ಒಬ್ಬ ಗುರುವಿನ ಅರಸುವಿಕೆಯಲ್ಲಿ ಹೇಗೆ ಹೋಗ್ತಿರ್ತಾರ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರ. ಪ್ರಭುದೇವರ ಪ್ರಯಾಣ ದಾರಿಯಲ್ಲೇ ಇಡೀ ಶೂನ್ಯ ಸಂಪಾದನೆಯಲ್ಲಿ ಅವರು ಗೊಗ್ಗಯ್ಯನ ಭೇಟಿ ಆಗ್ತಾರೆ, ಗೊಗ್ಗಯ್ಯ ಅಂತಕ್ಕಂಥ ಶರಣನ ಭೇಟಿ ಆಗ್ತಾರೆ. ತದನಂತರದಲ್ಲಿ ಮುಕ್ತಾಯಕ್ಕ ಸಿಗ್ತಾಳೆ. ಹಾಗೆ ಎಲ್ಲರೂ ದಾರಿಯಲ್ಲೇ ಪ್ರಯಾಣ, ಅವರ ಪಾದಚಾರಿಯಾಗಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಅವರ ಪ್ರಸಂಗಗಳು ಇಲ್ಲಿ ಹೆಣೆದಿದ್ದಾರೆ ಈ ಗ್ರಂಥದಲ್ಲಿ. ಹಾಗೆ ಅಲ್ಲಮ ಪ್ರಭುದೇವರು ಆ ಸದ್ಗುರುವಿನ ಶಿವಯೋಗಿಯ ಶೋಧನೆಯಲ್ಲಿ ಸುಳಿದಾಡೋ ಸಂದರ್ಭದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂಪಾದನೆಯಲ್ಲಿ ಬರೀತಾರೆ. ಹೀಗೆ ಆ ಗುರುವಿನ ಅರಸಿಕೊಂಡು ಹೋಗೋ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ತೋಟ ಕಾಣುತ್ತೆ. ಅದು ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥವರು ಅದನ್ನು ಮುಂದೆ ಗೊಗ್ಗಯ್ಯ ಮತ್ತು ಅನಿಮಿಷ ದೇವರ ಚರಿತ್ರೆ ಹೇಳುವಾಗ ಅದನ್ನು ವಿವರವಾಗಿ ಹೇಳೋಣ. ಸದ್ಯಕ್ಕೆ ಇದೊಂದು ವಚನಕ್ಕೆ ಸಂಬಂಧಪಟ್ಟಂಗೆ ಅವರು ದಾರಿಯಲ್ಲಿ ಬರುವಾಗ ಒಂದು ಸಣ್ಣದಾಗಿರ್ತಕ್ಕಂಥ ತೋಟ ಇರ್ತದೆ. ಆ ತೋಟದಲ್ಲಿ ಏನೆಲ್ಲ ಬೆಳೆಗಳಿರ್ಬೋದು, ತೆಂಗಿರ್ಬೋದು, ಮತ್ತೊಂದಿರ್ಬೋದು, ಹೂವಿನ ತೋಟ ಇರ್ಬೋದು, ಏನೋ ತೋಟ ಕೃಷಿ ಮಾಡ್ತಕ್ಕಂಥ ಒಂದು ಬಾವಿ ಇರ್ತದೆ. ಆ ಬಾವಿಯಲ್ಲಿ ಆತ ಕೃಷಿಕ ತನ್ನ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಭಾಳ ಆನಂದವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಆತ ಮಾಡ್ತಿರ್ತಾನೆ. ನಿತ್ಯದ ಕೆಲಸ ಒಂದು. ನಿತ್ಯನೂ ಭಾಳಷ್ಟು ಜನರ ದಾರಿ ಹೋಗೇ ಹೋಗ್ತಿರ್ತಾರೆ. ಅವ ತನ್ನ ಕೆಲಸವನ್ನು ತಾನೇ ಮಾಡ್ತಿರ್ತಾನೆ. ಆದರೆ ಇವತ್ತಿನ ಸಂದರ್ಭ, ಇವತ್ತಿನ ದಿವಸ ಆ ಗೊಗ್ಗಯ್ಯನಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಅಂಥಿಂಥವ್ರಲ್ಲ, ಅವರು ಸಾಮಾನ್ಯರಲ್ಲ. ಅಲ್ಲಿ ಸಾಕ್ಷಾತ್ ಪರಶಿವನ ಅವತಾರ ಆಗಿರ್ತಕ್ಕಂಥ ಪ್ರಭುದೇವರೇ ಆ ದಾರಿಯಲ್ಲಿ ಹೋಗ್ತಿರ್ತಾರೆ. ಆ ಪ್ರಭುದೇವರ ದೃಷ್ಟಿಗೆ ಗೊಗ್ಗಯ್ಯ ಬೀಳ್ತಾನೆ. ಪ್ರಭುದೇವರ ದೃಷ್ಟಿ ಆ ಕೃಷಿಕನ ಮೇಲೆ ಬೀಳುತ್ತೆ. ಇವ್ರ ದೃಷ್ಟಿ ಅವರ ಮೇಲೆ ಬಿದ್ದಾಗ ಸುಮ್ಮನೆ ಇರೋದಿಲ್ಲ ಪ್ರಭುದೇವರು. ಅವನ ಮೇಲೆ ಕರುಣಾರಸವನ್ನು ಹರಿಸ್ತಾರೆ. ದೃಷ್ಟಿ ಬಿದ್ದಾಗ ಅವನು ಮಾತಾಡಿಸ್ಬೇಕಂತ ಅನ್ನಿಸ್ತದ ಅವ್ರಿಗೆ. ದಾರ್ಯಾಗ ಬರುವಾಗ ಭಾಳ ಮಂದಿ ಭೇಟಿಯಾಗಿರ್ಬೋದು, ಬಟ್ ಅವ್ರ ಜೋಡಿ ಮಾತಾಡ್ಬೇಕಂತ ಅನಿಸಿರ್ಲಿಕ್ಕಿಲ್ಲ ಅವ್ರಿಗೆ. ಗೊಗ್ಗಯ್ಯ ಸುಚರಿತನೋ, ಸಚ್ಚಾರಿತ್ರವಂತನೋ, ಕಾಯಕನಿಷ್ಠನೋ ಆಗಿದ್ದರಿಂದ ಅವನ ಮನಸ್ಸು, ಅವನ ಹೃದಯ ಭಾಳ 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 ಶುಭ್ರ ಆಗಿದ್ದರಿಂದ ಕೃಷಿ ಮಾಡೋರೇ ಹಂಗಿರ್ತಾರೆ, ರೈತರು ಹಾಗೆ ಇರ್ತಾರೆ. ಕೃಷಿ ಮಾಡೋರ ಬದುಕೇ ಹಂಗಿರುತ್ತೆ. ಅವ್ರ ಹೃದಯ ಭಾಳ ಸ್ವಚ್ಛ ಇರುತ್ತೆ. ಸದಾ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥವ್ರು ಅವರು.
ಸದಾ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಭೂಮಿ ತಾಯಿಯ ಸೇವೆಯನ್ನು ಮಾಡ್ತಕ್ಕಂಥವ್ರು, ಭೂಮಿ ತಾಯಿನ ನಂಬಿ ಬದುಕ್ತಕ್ಕಂಥವ್ರು. ಅವ್ರಿಗೆ ಯಾವುದೋ ಕಪಟ, ಅನ್ಯಾಯ, ಅನೀತಿ ಏನೂ ಗೊತ್ತಿರೋದಿಲ್ಲ. ಖರೇ ನಿಜವಾದ ಶರಣರು ಯಾರಂದ್ರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಶರಣರು ಏನಿದಾರಲ್ಲ, ಅವರು ಎಲ್ಲ ಶರಣರಲ್ಲಿ ಪ್ರಥಮವರು. ಯಾಕೆ ಅವರು ನಿಸರ್ಗಕ್ಕೆ ಭಾಳ ಸಮೀಪ ಇರ್ತಕ್ಕಂಥವ್ರು. ಅವರು ಮಳೆ, ಗಾಳಿ, ಚಳಿ, ಬಿಸಿಲು ಸದಾ ಇವನು ಬಡಿಸ್ಕೊಂಡು ತನ್ನ ಶರೀರಕ್ಕೆ ಅವನ್ನೆಲ್ಲ ಬಡಿಸ್ಕೊಂಡು ಜಗತ್ತನ್ನು ಸಲಹುವಂಥ ಕೆಲಸ, ಜಗತ್ತಿಗೆ ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ರೈತರು, ಕೃಷಿಕರು. ಅವರ ಮೇಲೆ ಪ್ರಭುದೇವರ ಕರುಣೆ, ಅವರ ಮೇಲೆ ಪ್ರಭುದೇವರ ಮಮತೆ, ಅವರ ಮೇಲೆ ಪ್ರಭುದೇವರ ಪ್ರೀತಿ. ದಾರಿ ಒಳಗೆ ಎಲ್ಲರೂ ಕಂಡಿರ್ಬೋದು ಅವರಿಗೆ, ಆದರೆ ಗೊಗ್ಗೈನ ಮಾತ್ರ ಅವ್ರು ಮಾತಾಡಿಸ್ಬೇಕು ಅನ್ನಿಸ್ತತೆ ಅವರಿಗೆ. ಆತನ ಭೌತಿಕ ಕಾಯಕ ನಿಷ್ಠೆಯ ಕಂಡು ಅಲ್ಲಮರು ಆತನ ಆಧ್ಯಾತ್ಮಿಕ ಕೃಷಿಯ ಅರಿವನ್ನು ಅರಳಿಸಲು, ಭೌತಿಕ ಕೃಷಿ ಅಂತೂ ಮಾಡಕತ್ತಾನ ಪಾಪ, ಆತನಿಗೆ ಆಧ್ಯಾತ್ಮದ ಕೃಷಿ ಏನೂ ಅಳವಟ್ಟಿಲ್ಲ ಅನ್ನೋದು ಮನಗಂಡು ಏನೋ ಒಂದಿಷ್ಟು ಆಧ್ಯಾತ್ಮದ ಒಂದು ಕೃಷಿಯನ್ನು, ಬೋಧೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಬರುತ್ತಲ್ಲ, ಅದು ಯೋಗ. ಗೊಗ್ಗೈಗ ಯಾಕೆ ಹೇಳಿದ್ರು ಅವರು? ಭಾಳ ಮಂದಿ ಇದ್ರಲ್ಲ ಅಂದ್ರೆ ಅದು ಯೋಗ. ಅದು ಗೊಗ್ಗೈನ ಅದು ಭಾಗ್ಯ ಅಂತ ತಿಳ್ಕೋಬೇಕು ನಾವು. ಆ ದೃಷ್ಟಿಯಿಂದ ಗೊಗ್ಗೈನಿಗೆ ಹೇಳ್ತಾರೆ ಅವರು, ನೋಡು, ಬರೀ ಭೌತಿಕ ಕೃಷಿಯಿಂದ ಬದುಕು ಪರಿಪೂರ್ಣವಾಗದು. ನಾವು ಬರೀ ಭೌತಿಕ ವೃತ್ತಿ ಏನೈತಲ್ಲ ನಮ್ಮದು, ನಾನು ಪ್ರೊಫೆಸರು, ಇನ್ನೊಬ್ರು ಇನ್ನೊಂದು, ಮತ್ತೊಬ್ರು ಏನೋ ಅದೇವಲ್ಲ, ನಾವೆಲ್ಲ ಬರೀ ಇದನ್ನೇ ಮಾಡ್ಕೊಂಡಿದ್ರೆ ಬದುಕು ನಮ್ಮದು ಪರಿಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ನಾವು ವಿಚಾರ ಮಾಡಬೇಕಾಗತ್ತೆ. ಇಲ್ಲಿ ನಾವು ನಿಂತು ಚಿಂತನೆ ಮಾಡಬೇಕು. ಬದುಕಿಗೆ ಟ್ವಿಸ್ಟ್ ಸಿಗೋದಿಲ್ಲೇ. ನಮ್ಮ ಬದುಕಿಗೆ ಒಂದು ಟ್ವಿಸ್ಟ್ ಬೇಕಲ್ಲ, ಟ್ವಿಸ್ಟ್ ಇಲ್ಲದ ಬದುಕಾದ್ರೆ ಏನಾಗುತ್ತೆ? ಇಲ್ಲ, ಇಲ್ಲಿ ಟ್ವಿಸ್ಟ್ ಪಡಿಬೇಕು ನಾವು. ಹೌದು, ನಾನು ಪ್ರೊಫೆಸರು, ನೀವು ಇನ್ನೊಂದು, ನೀವು ಇಂಜಿನಿಯರು, ನೀವು ಇನ್ನೊಂದರು, ಶಿಕ್ಷಕರು, ವ್ಯಾಪಾರಸ್ಥರು, ಕೃಷಿಕರು, ಯಾವುದೇ ವೃತ್ತಿ ಉದರ ನಿಮಿತ್ತಂ ವೃತ್ತಿ ಮಾಡ್ತಕ್ಕಂಥದ್ದು. ಒಡಲು ಹೊತ್ತುಕೊಂಡು ಬಂದಿದ್ದೇವೆ ನಾವು, ಹಸಿವಿದೆ ಈ ಒಡಲಿಗೆ. ಈ ಹಸಿವನ್ನು ಹಿಂಗಿಸ್ಲಿಕ್ಕೆ ನಾವು ಕಾಯಕವನ್ನು ಮಾಡಲೇಬೇಕು, ವೃತ್ತಿಯನ್ನು ಆಯ್ದುಕೊಳ್ಳಲೇಬೇಕು. ಇದು ಮುಖ್ಯವಾದದ್ದು, ಇದು ಬೇಕೇ ಬೇಕು. ಆದರೆ ಬರೀ ಇದೇ ಒಂದು ಕೆಲಸ ಆಗಬಾರ್ದು ಅಂತಾರೆ ಅವರು. ಇಡೀ ಜೀವನ ತುಂಬನೂ ನಮ್ಮ 2 ಹೊತ್ತಿನ ಊಟದ ಸಲುವಾಗಿಯೇ ನಾವು ಬದುಕು ಮಾಡ್ಕೊತ ಹೋಗೋದಾದರೆ ಈ ಬದುಕಿಗೆ ಅರ್ಥ ಇಲ್ಲ. ಏನು ಮಾಡಿದ್ರಿ ಅಂದರೆ ಓದಿದ, ಭಾಳ ಶಾಣೆ ಆದ, ದೊಡ್ಡ ನೌಕರಿ ಹಿಡ್ದ, ಪ್ಲಾಟ್ ಮೇಲೆ ಪ್ಲಾಟ್ ತೊಗೊಂಡ, ಮನೆ ಮೇಲೆ ಮನೆ ಕಟ್ಸಿದ, ದೊಡ್ಡ ಕಾರ್ ತೊಗೊಂಡ, ಇನ್ನೇನೇನೇನೋ ಭಾಳ ಬಂಗಾರ ಮಾಡಿದ, ಭಾಳ ಬೆಳ್ಳಿ ಮಾಡಿದ, ಮಕ್ಕಳನ್ನ ಚಲೋ ಸಾಲಿ ಕಲಿಸಿದ, ಮಕ್ಕಳಿಗೆ ಚಲೋ ನೌಕರಿ ಕೊಡಿಸಿದ, ಮಕ್ಕಳನ್ನ ಚಲೋ ಮನೆಗೆ ಮದುವೆ ಮಾಡಿಕೊಟ್ಟ, ಮೊಮ್ಮಕ್ಕಳಾದರು, ಮೊಮ್ಮಕ್ಕಳ ಜೋಡಿಗೆ ಆರಾಮ್ ಅದಾನ. ಇಷ್ಟ ಬದುಕು. ಬರೀ ಇಷ್ಟ ಆತಂದ್ರೆ ಈ ಬದುಕಿಗೆ ಅರ್ಥ ಇಲ್ಲ. ಇಲ್ಲೇ ನಿಲ್ಲುದು. ಪ್ರಭುದೇವರು ಗೊಗ್ಗಯ್ಯನ ಕರೆದು ಇದನ್ನು ಮಾತಾಡಿಸ್ತಾರೆ ಅವರು. ಗೊಗ್ಗಯ್ಯ ಬಾರಪ್ಪ, ಇಲ್ಲಿ ತೋಟ ಭಾಳ ಚಲೋ ಮಾಡಿಯಪ್ಪ ನೀನು. ನಿನ್ನ ತೋಟವನ್ನು ಮಾಡ್ತಕ್ಕಂಥ ರೀತಿ ನೋಡಿಬಿಟ್ರೆ, ನಿನ್ನ ನಿಷ್ಠೆ ನೋಡಿಬಿಟ್ರೆ ಹೌದು ಅನ್ಬೇಕು ನಾವು. ಇದನ್ನು ನೋಡಿ ನನಗೆ ಭಾಳ ಖುಷಿಯಾಗಿದೆ. ಎಷ್ಟು ಶ್ರದ್ಧೆಯಿಂದ ಮಾಡಿ, ಏನು ಬೆಳೆಸಿದೀಯಾ, ಏನು ಹಸಿರಿದೆ ಇಲ್ಲಿ, ಏನು ಹಣ್ಣು ಹೂವುಗಳದಾವೆ ಈ ತೋಟದಲ್ಲಿ, ಎಲ್ಲ ಖುಷಿಪಟ್ಟು ಮಾತಾಡ್ಸ್ಯಾರ ಅವರು. ಖುಷಿಪಟ್ಟು ಮಾತಾಡಿ ಆತನ ಶ್ರದ್ಧೆ ನಿಷ್ಠೆಗೆ ಮೆಚ್ಚಿ ಇವನಿಗೊಂದಿಷ್ಟು ಆಧ್ಯಾತ್ಮದ ಬೋಧೆಯನ್ನು ಹೇಳಬೇಕಂತ ಮನಸ್ಸಾತಲ್ಲ. ಅದಕ್ಕೆ ಬರೀ ಇಷ್ಟ ಮಾಡಿದರೆ ಬದುಕು ಪೂರ್ಣ ಆಗೋದಿಲ್ಲಪ್ಪ. ಅದಕ್ಕೆ ನೀನು ದೇಹ ಪೋಷಣೆ ಅಕಸ್ಮಾತ್ ಬರೀ ಮಾಡ್ಕೊತ ಹೋಗಿ ಅವಾಗ ಬರೀ ಕಾಯ ಸದೃಢ ಆಗ್ತದೆ, ಕಾಯ ಸದೃಢ ಆಗ್ತೈತಿ, ಆರೋಗ್ಯವಂತ ಆಗ್ತದೆ. ಜಿಮ್ಮಿಗೆ ಹೋಗ್ತೀರಿ 4 ತಾಸು, ಚಲೋ ಊಟ ಮಾಡ್ತೀರಿ, ಅದ್ರ ತಕ್ಕ ಊಟ ಮಾಡ್ತೀರಿ, ಎಲ್ಲ
ದೇಹ ಭಾಳ ಸದೃಢ ಆಗ್ತದೆ. ವಜ್ರದೇಹಿ ಆಗ್ಬೋದು, ವಜ್ರದೇಹಿ ಕಾಯ ಆಗ್ಬೋದು, ವಜ್ರಕಾಯ ಆಗ್ಬೋದು. ಏನೆಲ್ಲ ದೇಹದಂಡನ ಮಾಡಿ ನೀವು ವಜ್ರಕಾಯ ಆಗ್ಬೋದು. ಅಷ್ಟೆಲ್ಲ ಸೊಗಸಾದ ಮೃಷ್ಟಾನ್ನ ಭೋಜಗಳನ್ನು ಭಾಳ ಶಕ್ತಿಯುತವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಿ ನಾವು ಮುಂಜಾನೆ 1 ತಾಸು ಬಿಟ್ಟು 2 ತಾಸು ಬಿಟ್ಟು 4 ತಾಸು ಬಿಟ್ಟು ದೇಹದಂಡನೆ ಮಾಡಿ ಭಾಳ ಈ ಶರೀರವನ್ನು ಪೋಷಣೆ ಮಾಡ್ಬೋದು. ಆದರೆ ಆ ಶರೀರ ಪೋಷಣೆ ಮಾಡಿದ್ದು ಶಾಶ್ವತ ಆಗೋದಿಲ್ಲ. ಒಂದು ವಯಸ್ಸಿಗೆ ಮಾತ್ರ ಸೀಮಿತ ಅದು. ಎಷ್ಟು ಸೀಮಿತ ಅದು, ಎಷ್ಟು ದೇಹವನ್ನು ಬೆಳೆಸಿದ್ರೇನು, ಏನು ಜಗತ್ತಿನೊಳಗೆ ಕಂಚಿನ ಪದಕ ತೆಗೆದುಕೊಂಡಂಥ ಎಲ್ಲ ದೇಹದಾಢ್ಯ ಪ್ರಶಸ್ತಿ ಪಡ್ಕೊಂಡವರು ಮುಪ್ಪಾಗುವವರೆಗೂ ಅದೇ ದೇಹವನ್ನು ಇಟ್ಕೊಂಡಾರನು ಈ ಜಗತ್ತಿನಲ್ಲಿ? ಇಲ್ಲ. ಏನು ಮಿಸ್ ವರ್ಲ್ಡ್ ಆ್ಯಂಡ್ ಮಿಸ್ ಯೂನಿವರ್ಸನ್ನು ಹೊಂದಂಥ ಸೌಂದರ್ಯವತಿ ಆಗಿರ್ತಕ್ಕಂಥವ್ರು ಮುಪ್ಪಾಗೋರು ಅದೇ ಸೌಂದರ್ಯನ ಇಟ್ಕೊಂಡು ಬಂದಾರನು ಈ ಜಗತ್ತಿನಲ್ಲಿ? ಇಲ್ಲ. ಈ ದೇಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಶಕ್ತಿ ಸೌಂದರ್ಯ ಏನೇ ಇರಲಿ ಅದು ನಶಿಸಿ ಹೋಗೋದೇ, ಕಾಲಗರ್ಭದಲ್ಲಿ ಅದು ನಶಿಸಿ ಹೋಗುತ್ತೆ. ಅದರ ಅರಿವು ಮತ್ತು ಜ್ಞಾನ ನಶಿಸಿ ಹೋಗೋದಿಲ್ಲ. ಅರಿವು ಮತ್ತು ಜ್ಞಾನ ನಮ್ಮ ವಯಸ್ಸಾದಂಗೆ ಜ್ಞಾನ ಮತ್ತು ಅರಿವು ಪಕ್ವ ಆಗ್ತದೆ ಹೊರತು ಅದು ನಶಿಸಿ ಹೋಗೋದಿಲ್ಲ. ಆ ಜ್ಞಾನವನ್ನು ನಾವು ಪಡ್ಕೋಬೇಕು, ಆ ಅರಿವನ್ನು ನಾವು ಪಡ್ಕೋಬೇಕು. ದೇಹ ಸದೃಢ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಶರಣರು ಶರೀರವನ್ನು ಅಲ್ಲಗಳದಿಲ್ಲ, ಶರೀರವನ್ನು ತುಚ್ಛವಾಗಿ ಕಂಡಿಲ್ಲ, ಶರೀರವನ್ನು ನಿಕೃಷ್ಟವಾಗಿ ಕಂಡಿಲ್ಲ. ಶರೀರಕ್ಕೆ ಅತ್ಯಂತ ಗೌರವವನ್ನು ಕೊಟ್ಟಂಥವರು ಶರಣರು. ಈ ಶರೀರವನ್ನು ನೀನು ದಂಡನೆ ಮಾಡಬೇಡ. ಈ ಶರೀರವನ್ನು ಅನವಶ್ಯಕವಾಗಿ ದಂಡನೆ ಮಾಡಬೇಡ. ಅನವಶ್ಯಕವಾಗಿ ಮಳೆ ಗಾಳಿಗೆ ಅನವಶ್ಯಕವಾಗಿ ಒಡ್ಡಬೇಡ ಈ ಶರೀರವನ್ನು. ಒಂಟುಗಾಲಿನ ಮೇಲೆ ಹೋಗಿ ನಿಂತು ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಶರೀರವನ್ನು ಆ ರೀತಿ ದಂಡನೆ ಮಾಡಬೇಡ. ಬಿಸಿಲು ಮಳೆ ಚಳಿಯಲ್ಲಿ ಶರೀರವನ್ನು ಒಡ್ಡಿ ನಾನು ದೇವ್ರನ್ನ ಹೊಲಿಸ್ಕೊತೇನೆ, ತಪಸ್ಸು ಮಾಡ್ತೀನಿ ಅಂತ ಕಾಡಿಗೆ ಹೋಗಿ ಕಾಡು ಮೃಗಗಳ ಮಧ್ಯದಲ್ಲಿ ನೀನು ನಿಂತು ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟು, ದೇಹವನ್ನೇ ನಿನ್ನ ಪಣಕ್ಕಿಟ್ಟು ದೇವ್ರನ್ನ ಹೊಲಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಶರೀರಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅದನ್ನು ಮಾಡಿದ್ದಾರೆ ಜನ, ಅದನ್ನು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಆ ಮಾರ್ಗವನ್ನು ಶರಣರು ಹೇಳಿಲ್ಲ ನಮಗೆ. ಆರೋಗ್ಯಯುತವಾಗಿರ್ತಕ್ಕಂಥ ಶರೀರ ಇರಬೇಕು. ಆದರೆ ಶರೀರವನ್ನೇ ಪೋಷಣೆ ಮಾಡ್ತಕ್ಕಂಥ ಉದ್ದೇಶ ಮತ್ತು ಏಕಮೇವ ಕೆಲಸ ನಡಿಬಾರದು. ಸದೃಢವಾದ ಕಾಯ ಇರಬೇಕು. ಸದೃಢವಾದ ಕಾಯದ ಒಳಗಡೆ ಒಂದು ಅಧ್ಯಾತ್ಮದ ಅರಿವು ಒಡಮೂಡಬೇಕು. ಅಂದಾಗ ಬದುಕಿಗೆ ಒಂದು ಅರ್ಥ ಬರುತ್ತೆ. ಆ ಸದೃಢ ಕಾಯದ ಸದುಪಯೋಗ ಆಗಬೇಕಾಗಿತ್ತು ಅಂದರೆ, ಸದೃಢ ಕಾಯದ ಸದುಪಯೋಗ ಆಗಬೇಕಾಗಿತ್ತಂದರೆ, ಬದುಕು ಸಾರ್ಥಕವಾಗಬೇಕಾಗಿತ್ತಂದರೆ, ಬದುಕಿಗೆ ಸಂತೃಪ್ತಿ ಸಮನಿಸಬೇಕಾಗಿತ್ತು ಅಂತಂದರೆ ಶಿವಸಾಮರಸ್ಯ ಒಡಮೂಡಬೇಕು. ಈ ಶಿವಸಾಮರಸ್ಯ ಯಾವಾಗ ಒಡಮೂಡ್ತತಿ? ಈ ಭೌತಿಕ ಕೃಷಿಯೊಂದಿಗೆ. ಅಲ್ಲಿ ಕಾರಣ ಮಾತ್ರ ಅದು ಗೊಗ್ಗಯ್ಯ. ಇಲ್ಲಿ ಕಾರಣ ಮಾತ್ರ ಗೊಗ್ಗಯ್ಯ, ಕೃಷಿ ಮಾಡ್ತಕ್ಕಂಥವ್ನು. ನಾವೆಲ್ಲರೂ ಅದರಲ್ಲೇ ಬರ್ತೇವೆ. ನಾವು ಯಾವುದೇ ವೃತ್ತಿ ಮಾಡ್ತಿದ್ರು ಕೂಡ ಆ ಭೌತಿಕ ವೃತ್ತಿ ಏನದಲ್ಲ, ಆ ವೃತ್ತಿಯ ಜೊತೆಗೆ ಅಂತರಂಗದ ಕೃಷಿಯನ್ನೂ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯ. ಆ ಬೋಧೆಯನ್ನು ಪ್ರಭುದೇವರು ಗೊಗ್ಗಯ್ಯನಿಗೆ ಇಲ್ಲಿ ಹೇಳ್ತಾರೆ. ನೀ ಏನು ತೋಟ ಮಾಡಿಯಲ್ಲಪ್ಪ, ನಿನ್ನ ತೋಟ ಭಾಳ ಸುಂದರವಾಗಿದೆ, ನಾನು ಒಂದು ತೋಟ ಮಾಡೇನೆ ಕೇಳಿಲ್ಲ ಅಂತಾರೆ ಅವ್ರು. ಎಷ್ಟು ಚಂದ ಹೇಳ್ತಾರೆ. ನಿನ್ನ ತೋಟ ಇಡೀ ಜಗತ್ತಿಗೆ ಕಾಣ್ತದೆ, ಗೋಚರವಾಗಿರ್ತಕ್ಕಂಥ ತೋಟ ಅದು. ಆದರೆ ನನ್ನ ತೋಟ ಜಗತ್ತಿಗೆ ಕಾಣುವಂಥ ತೋಟ ಅಲ್ಲ, ಅದು ಅಂತರಂಗದಲ್ಲಿ ಅರಳುವಂಥ, ಹೂವನ್ನು ಅರಳಿಸುವಂಥ, ಕಾಯಿಯನ್ನು ಹಣ್ಣಾಗಿಸುವಂತಹ ಆ ತೋಟ. ನೀನು ಈ ತೋಟ ಮಾಡಿದರೆ ನಾನು ಈ ತೋಟವನ್ನು ಮಾಡಿದ್ದೇನೆ. ನಿನ್ನ ಭೌತಿಕ ತೋಟದೊಂದಿಗೆ ನನ್ನ ಆಧ್ಯಾತ್ಮ ತೋಟವನ್ನು ಅಳವಡಿಸಿಕೊ. ನಿನ್ನ ಭೌತಿಕ ತೋಟ ಐತಲ್ಲ, ಇದರ ಜೊತೆಗೆ
ನಾನು ಬೆಳೆಸಿದಂಥ ಆಧ್ಯಾತ್ಮಿಕ ತೋಟ ಐತಲ್ಲ ಅದನ್ನು ನೀ ಬೆಳೆಸು. ಆ ಆಧ್ಯಾತ್ಮಿಕ ತೋಟದ ಅನುಭವವನ್ನು ನೀನು ಪಡ್ಕೋ ಗೊಗ್ಗಯ್ಯ ಶರಣ. ನೀ ಪಡ್ಕೋಪ ಅದನ್ನು ಹೆಂಗೆ ಪಡ್ಕೋಬೇಕು, ಆ ತೋಟ ಯಾವುದು ಅಂತ ಅವ ಕೇಳ್ತಾನೆ ಗೊಗ್ಗಯ್ಯ. ಅವಾಗ ಹೇಳಿದ್ರಲ್ಲಿ ತನುವ ತೋಂಟವ ಮಾಡಿ. ಯಾವುದ್ರಿ ನಿಮ್ಮ ತೋಟ ಯಾವುದ್ರಿ? ನನ್ನ ತೋಟ ಇದು. ಭೂಮಿ ತೋರಿಸ್ಬೇಕು, ನಾವು ಮೊದಲು ಭೂಮಿ ತೋರಿಸ್ಬೇಕು. ಇಲ್ಲೆಲ್ಲ ಗಿಡ ಮರ ಹಚ್ಚೇವೆ ಅಂತ ಆ ಜಾಗ ತೋರಿಸ್ಬೇಕಲ್ಲ. ನಿಮ್ಮ ತೋಟ ಎಲ್ಲೈತಿ ಅಂತ ಅವ ಕೇಳಿದ್ರೆ, ಈಗೋ ಈ ನನ್ನ ಶರೀರ ಕಣ್ಣಿಗೆ ಕಾಣ್ತಕ್ಕಂಥ ಶರೀರ ಐತಲ್ಲ, ಈ ದೇಹ ಐತಲ್ಲ, ಈ ಕಾಯ ಐತಲ್ಲ, ಇದೇ ತೋಟ ನೋಡ್ರಿ. ಮಾಯಾವಿಲಾಸ ವಿಡಂಬನ ಸ್ಥಳದಲ್ಲಿ ಈ ನಶ್ವರವಾದ ಶರೀರವನ್ನು ನೀವು ನಂಬಬೇಡ್ರಿ. ನಶ್ವರವಾದ ಶರೀರ ನೀನಲ್ಲ, ನೀನು ಜೀವಭಾವ ಆಗಬೇಡ. ಶರೀರ ಇದು ನಶಿಸಿ ಹೋಗೋದು, ಇದು ಶಾಶ್ವತ ಅಲ್ಲ, ಇದು ಜಡಪಿಂಡ ಕಾಯ ಅಂತಿಷ್ಟೆಲ್ಲ ಹೇಳಿ 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 ಹೇಳಿದ ಮೇಲೂ ಕೊನೆಗೆ ಟ್ವಿಸ್ಟ್ ಬಂತಿಲ್ಲ. ಏನು ಬಂತು? ಹಂಗಾರೆ ಈ ಶರೀರ ಏನು ಉಪಯೋಗ ಇಲ್ಲ ಬಿಡ್ರಿ ಅಂತ ಅನ್ನೋ ಹೊತ್ತಿಗೆ ಸಡನ್ನಾಗಿ ಒಂದು ಪ್ರಭುದೇವರು ಹೇಳಿದರು, ತನುವ ತೋಂಟವ ಮಾಡಿ. ಹೇಗೋ ಈ ಶರೀರನೇ ಒಂದು ತೋಟ. ಈ ಶರೀರದ ಮೇಲೆ ಭಾಳ ಜನ ಅನುಭವಿಗಳು ಭಾಳ ಚಂದ ಹೇಳ್ಯಾರ್ರಿ ನಮಗೆ. ಈ ಶರೀರ ಅಂತಕ್ಕಂಥದ್ದನ್ನು ಎಷ್ಟು ಅನುಭವಿಗಳು ಎಷ್ಟು ಥರದಲ್ಲಿ ಹೇಳ್ಯಾರ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳಿದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಎನ್ನ ಹೊನ್ನ ಕಳಶವಯ್ಯ. ಎನ್ನ ಶಿರನೇ ಹೊನ್ನ ಕಳಶ. ನೋಡ್ರಿ, ನಾವು ಬಂಗಾರ ಬೆಳ್ಳಿ ಮತ್ತೊಂದು ಮುಗಿದೊಂದು ಹೊರಗೆ ಹುಡುಕಾಕೊಂಡೇವಿ. ಸದಾವಕಾಲ ನಮ್ಮ ಶರೀರದ ಮೇಲೆ ನಿಂತಕ್ಕಂಥ ಈ ಶಿರ ಇದು ಹೊನ್ನದ ಕಳಶ, ಬಂಗಾರದ ಕಳಶ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ನಾವು ಹೆಮ್ಮೆ ಪಡ್ಬೇಕಲ್ಲ ಈ ಶರೀರಕ್ಕೆ. ಇಷ್ಟು ಸದೃಢವಾಗಿರ್ತಕ್ಕಂಥ ಶರೀರ ಹೊಂದ್ಕೊಂಡಂಥ ನಾವು ಹೆಮ್ಮೆ ಪಡ್ಬೇಕಲ್ಲ. ಯಪ್ಪ ಎಂಥ ಮಹತ್ವದ್ದು, ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಈ ಶರೀರವನ್ನು. ಈ ಶರೀರದ ಮಹತ್ವವನ್ನು ನಾವು ಅರಿಲಾರದೆ ಶರೀರಕ್ಕೆ ಹಾಕಬಾರದನ್ನು ಹಾಕಿ, ಕೊಡಬಾರ್ದನ್ನು ಕೊಟ್ಟು, ತಿನ್ನಿಸಬಾರ್ದನ್ನು ತಿನ್ನಿಸಿ ಈ ಶರೀರವನ್ನು ಎಷ್ಟು ಹಾಳು ಮಾಡಕತ್ತೀವಲ್ಲ ನಾವು. ಶರೀರವನ್ನು ಒಮ್ಮೆ ಶರೀರ ಕೆಟ್ಟು ಹೋಯಿತು, ಈ ತೋಟ ಒಮ್ಮೆ ಕೆಟ್ಟು ಹೋಯಿತು ಅಂತಂದರೆ, ಈ ತೋಟ ಮಂಗನಿಂದನೋ ಬೇರೆ ಯಾವುದರಿಂದನೋ ದನಕರುಗಳಿಂದನೋ ಈ ತೋಟವನ್ನು ಹೊಕ್ಕವು ಹಾಳು ಮಾಡಿಬಿಟ್ಟು ಅಂದ್ರೆ ಹೊಳ್ಳಿ ತೋಟ ರಿಪೇರಿ ಆಗೋದಿಲ್ಲಪ್ಪ. ತೋಟ ರಿಪೇರಿ ಆಗೋದಿಲ್ಲ. ಇದು ಆಯಿತು, ಈ ತನುನೇ ನಿಮಗೆ ತೋಟ. ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ಅಂತ ಹೇಳ್ತಾರೆ ಸತ್ಪುರುಷನ್ ಶಿವ. ಶರೀರವೆಂತೆಂಬುವ ಹೊಲನ ಎಷ್ಟು ಹೊಲ ಅದು, ಎಷ್ಟು ಹೊಲ ಅದು? 10 ಎಕರೆನೋ 20 ಎಕರೆನೋ 100 ಎಕರೆನೋ 1000 ಎಕರೆನೋ ಹೊಲ. ಎಕರೆಗೆ ಸಮ ಆಗಲಾರ್ದಂಥ ಈ ಹೊಲ ಇದು ಶರೀರ. ಎಕರೆ ಗುಂಟೆದಾಗ ಲೆಕ್ಕ ಹಾಕಕ್ಕೆ ಬರಲಾರ್ದಂಥ ಹೊಲ ಇದು. ಎಕರೆ ಗುಂಟೆದಂಗೆ ಸ್ಕ್ವೇರ್ ಫೀಟ್ನಾಗ ಬೆಲೆ ಎಷ್ಟ್ರಿ ಅಂತ ಕೇಳಕ್ಕೆ ಬರಲಾರ್ದಂಥ ಹೊಲ ಇದು. ಸ್ಕ್ವೇರ್ ಫೀಟಿಗೆ ಎಷ್ಟು ರೀ? 2000 ರೂಪಾಯಿ ರೀ. ಸ್ಕ್ವೇರ್ ಫೀಟಿಗೆ ಎಷ್ಟು ರೀ? 5000 ರೂಪಾಯಿ. ಈ ಹೊಲದ ಸ್ಕ್ವೇರ್ ಫೀಟ್ ಬೆಲೆ ಎಷ್ಟು? ಯಾರ ಕೊಟ್ಟಾರನ್ರಿ ಸ್ಕ್ವೇರ್ ಫೀಟ್ ಬೆಲೆ? ನನ್ನ ಹೊಲ ಇಷ್ಟು ಸ್ಕ್ವೇರ್ ಫೀಟಿಗೆ ಇಷ್ಟು ರೊಕ್ಕಕ್ಕೆ ಬಂದ್ರೆ ನಾ ಮಾಡ್ತೇನಪ್ಪ ಈ ಹೊಲ ಅಂತ ಯಾರು ಅಂದಾರನ್ರಿ? ಈ ಹೊಲದೊಳಗೆ ಇರ್ತಕ್ಕಂಥ ಏನೇನೋ ಸಂಪತ್ತು ಐತಲ್ಲ, ಖನಿಜ ಸಂಪತ್ತು ಐತಲ್ಲ, ಒಳಗೆ ಬಂಗಾರ ಐತೋ, ಬೆಳ್ಳಿ ಐತೋ, ಖನಿಜ ಸಂಪತ್ತು ಐತಲ್ಲ, ಒಳಗೆ ಐರನ್ ಓರ್ ಐತೋ, ಕೋಲ್ ಐತೋ, ಗಣಿ ಏನೈತಿ, ಏನೆಲ್ಲ ಐತಿ. ಈ ಹೊಲದ ಗರ್ಭದಲ್ಲಿ ಏನೆಲ್ಲ ಐತಲ್ಲ, ಈ ಭೌತಿಕ ಹೊಲವನ್ನು ನಾವು ಗಣಿಗಾರಿಕೆ ಮಾಡಕ್ಕೆ ಕೊಡ್ತೇವೆ. ಅಗದು ಮಣ್ಣು ಮಾರ್ತೇವೆ, ಕಲ್ಲು ಮಾರ್ತೇವೆ, ಬಂಗಾರ ಮಾರ್ತೇವೆ, ಖನಿಜ ಸಂಪತ್ತನ್ನು ಮಾರ್ತೇವೆ, ಲೀಸಿಗೆ ಕೊಡ್ತೇವೆ. ಕಂಪ್ನಿ ಕರೆಸಿ ಲೀಸಿಗೆ ಕೊಡ್ತೇವೆ. ಈ ಹೊಲದೊಳಗಿನ ಸಂಪತ್ತು ಗಣಿಗಾರಿಕೆ ಮಾಡಕ್ಕೆ ಯಾರು ಕೊಟ್ಟಾರನೇ? ಯಾರಿಗಾರು ಬರ್ರಿಪ್ಪ, ನಮ್ಮೊಳಗಿನ ಹೃದಯ ತೊಗೊಂಡು ಹೋಗ್ರಿ, ನಮ್ಮೊಳಗಿನ ಲಂಗ್ಸ್ ತೊಗೊಂಡು ಹೋಗ್ರಿ, ನಮ್ಮೊಳಗಿನ ಕಿಡ್ನಿ ತೊಗೊಂಡು ಹೋಗ್ರಿ,
ಹಾಂ ಹೇಳ್ಯಾರನ. ಇದು ಈ ಹೊಲದ ಗರ್ಭದಲ್ಲಿರ್ತಕ್ಕಂಥ ಖನಿಜ ಸಂಪತ್ತಿದು. ಇದನ್ನು ಎಷ್ಟು ಬೆಲೆಗೆ ಕೊಟ್ಟರೆ ಸಾಲ್ತೈತಿ ಅಂತಂದ್ರೆ ಇದನ್ನು ಬೆಲೆ ಕಟ್ಟಕ್ಕೆ ಬರಲಾರ್ದಂಥ ಹೊಲ ಇದು. ಶರೀರವೆಂತೆಂಬುವ ಹೊಲನ ಹಸನ ಮಾಡಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಶರೀರ ಅಂದ್ರೆ ಏನು? ಹೊಲ. ಶರೀರ ಅಂದ್ರೆ ಏನು? ಗುಡಿ. ಶರೀರ ಅಂದ್ರೆ ಏನು? ದೇವಾಲಯ. ಶರೀರ ಅಂದ್ರೆ ಏನು? ತೋಟ. ನೋಡ್ರಿ, ಶರೀರಕ್ಕೆ ಏನೇನೇನೇನೇನು ಹೇಳ್ಯಾರ. ಅನುಭಾವದ ಅಡಿಗೆಯ ಮಾಡಿ ಅಲ್ಲಿ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ. ಈ ಶರೀರ ಏನಂತಿದು? ಅನುಭವದ ಅಡಿಗೆ ಮಾಡಲಿಕ್ಕಿರುವಂಥ ದೊಡ್ಡದೊಂದು ಪಾತ್ರೆ. ತನುವೆಂಬ ಭಾಂಡವ ತೊಳೆದು. ತನು ಇಲ್ಲಿ ತನು ತೋಟ ಆದ್ರೆ ಅಲ್ಲಿ ತನು ದೊಡ್ಡದೊಂದು ಭಾಂಡೆ, ದೊಡ್ಡದೊಂದು ಕೊಪ್ಪರಿಗೆ. ಆ ಕೊಪ್ಪರಿ ಒಳಗೆ ಸಜ್ಕ ಮಾಡ್ತಿರೋ, ಅನ್ನ ಮಾಡ್ತಿರೋ, ಸಾರು ಮಾಡ್ತಿರೋ, ಏನು ಮಾಡ್ತಿರೋ ಮಾಡ್ತಿರಲ್ಲ. ಅನುಭವದ ಅಡಿಗೆ ಮಾಡಲಿಕ್ಕಿರುವಂಥ ಈ ಶರೀರ, ಅನುಭವದ ಅಡಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ದೊಡ್ಡ ಪಾತ್ರೆ ಅಂತ ಶರೀರ. ನೋಡಿ ಅಂಥ ಕಲ್ಪನೆ ಆ ಮಹಾನುಭಾವಿಗಳದು. ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ತೊಳೆದು. ಈ ಭಾಂಡೆಕ್ಕೆ ಅಡಿಗೆ ಮಾಡೋಕ್ಕಿಂತ ಮುಂಚೆಕ್ಕೆ ನೀವು ಭಾಂಡೆ ತೊಳಿತೀರಿ ಚೆಂದಾಗಿ. ಅದಕ್ಕೇನ್ರೆ ಹೊಲಸು ಹತ್ತಿದ್ರೆ, ಮುಸುರಿ ಹತ್ತಿದ್ರೆ, ಮತ್ತೊಂದು ಮಾಡಿದ್ರೆ ಹೆಂಗೈತೆ ಹಂಗೆ ಒಲಿ ಮೇಲೆ ಇಡಂಗಿಲ್ಲ ರೀ. ಅದನ್ನು ಸ್ವಚ್ಛಗೆ ತೊಳಿತೇವೆ ನಾವು. ಆ ಭಾಂಡೆ ಸ್ವಚ್ಛಗೆ ಸೋಪ್ ಹಚ್ಚಿ, ಮತ್ತೊಂದು ಹಚ್ಚಿ, ಒಂದು ಬಿಟ್ಟು ಎರಡು ಸರ, ಒಂದು ಬಿಟ್ಟು ಎರಡು ಸರ ಸ್ವಚ್ಛಗೊಳಿಸಿ ಅದರೊಳಗೆ ಏನೂ ಕಸರಿಲ್ಲ, ಮುಸುರಿಲ್ಲ ಅಂತ ಅಂದ್ಕೊಂಡ ಮೇಲೆ ನೀವೇನು ಅಡುಗೆ ಮಾಡ್ಬೇಕಂತಿರಲ್ಲ, ಅಡುಗೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಿರಲ್ಲ. ಹಂಗೆ ಅನುಭವದ ಅಡುಗೆ ಮಾಡಲಿಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಪಾತ್ರೆಗೆ, ತನು ಎಂಬ ಪಾತ್ರೆಗೆ ಕೆಟ್ಟ ಮನದ ಜಂಜಡವೆಂಬ ಮುಸುರೆ ಅಂಟಿಕೊಂಡಿರ್ತೈತಂತ. ಮನಸ್ಸು ಎಷ್ಟು ಕೆಟ್ಟೈತೆ ನೋಡ್ರಿ. ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ತೊಳೆದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತಿದು. ಏನು ಹೇಳಿದ್ರು ಅವರು? ವಿರತಿ ಎಂಬುವ ಮಡಿಯುಟ್ಟು. ಮಡಿ ಎಂಥದ್ದು ಉಟ್ಕೊಂಡು ಅಡುಗೆ ಮಾಡಾಕತ್ತಾರೆ ಅಡುಗೆ ಮಾಡೋರು, ಅನುಭವದ ಅಡುಗೆ ಮಾಡೋರು. ವಿರತಿ ಎಂಬುವ ಮಡಿಯುಟ್ಟು. ನಮ್ಮಲ್ಲೇ ರಾಗದ್ವೇಷಗಳು ಇರಲಾರ್ದನ ರಾಗದ್ವೇಷರಹಿತವಾಗಿರುವಂತಹ ವಿರತಿ ಸ್ಥಿತಿ, ಸಮಚಿತ್ತದ ಸ್ಥಿತಿ. ಪೂರ್ಣ ಹರಭಕ್ತಿ ಎಂಬ ನೀರನೇ ಹೆಸರಿಟ್ಟು. ಭಕ್ತಿ ರಸ ಪ್ರವಾಹದಲ್ಲಿ ಅಂತ ಹೇಳಿದ್ವಲ್ಲ. ಎಂಥ ನೀರಿಟ್ಟರ್ರಿ ಅಡಿಗೆ ಮಾಡೋಕ್ಕೆ? ನೀರಿಲ್ಲದ ಅಡಿಗೆ ಆಗೋದಿಲ್ಲ. ಎಂಥ ನೀರು ಬೇಕ್ರಿ ಈ ಅನುಭವದ ಅಡಿಗೆ ಮಾಡಲಿಕ್ಕೆ? ಪೂರ್ಣ ಹರಭಕ್ತಿ ಎಂಬ ನೀರನೇ ಹೆಸರಿಟ್ಟು. ಭಕ್ತಿ ಬೇಕ್ರಿ, ಅನುಭವ ಮಾಡಲಿಕ್ಕೆ ಭಕ್ತಿ ಬೇಕ್ರಿ. ಮನಸ್ಸು ಭಾಳ ಭಕ್ತಿಯಿಂದ ಇರಬೇಕಾಗತ್ತೆ. ಭಕ್ತಿ ಅಂದರೆ ಅಹಂ ನಿರಸನ. ಅಹಂ ನಿರಸನ, ಅಪ್ಪಟ ಪ್ರೇಮ, ಅಪ್ಪಟ ಪ್ರೀತಿ, ಅದು ಭಕ್ತಿಯಾಗಿ ಪರಿಣಮಿಸ್ತದೆ. ಅರಿವೆಂಬ ಬೆಂಕಿಯ ಕೊಟ್ಟು. ಬೆಂಕಿ ಅಂತ ಅದು ಕೊಡಬೇಕೀಗ, ಅರಿವು ಬಂತಲ್ಲ. ಭಕ್ತಿ ಎಂಬ ನೀರನ್ನು ಹೆಸರಿಟ್ಟು ಅರಿವು ಅಂತಕ್ಕಂಥ ಬೆಂಕಿಯನ್ನು ಕೊಟ್ಟು, ಬೆಂಕಿ ಕೊಟ್ಟಾಗ ಒಂದಿಷ್ಟು ಕರಿಗೆ ಹೋಗ್ತೈತಲ್ಲ. ಏನು ಕರಿಗೆ ಹೋಗ್ತೈತಿ? ಮಾಯಾ ಮರವೆ ಎಂಬುವ ಕಾಷ್ಠವನ್ನೆಲ್ಲ ಸುಟ್ಟು. ಮಾಯಾ ಮರವೆ ಎಂಬ ಬೆಣ್ಣಿಯೊಳಗೆ ತುಪ್ಪೈತಿ. ಬೆಣ್ಣಿಯೊಳಗೆ ತುಪ್ಪೈತಿ. ಆದರೆ ಬೆಣ್ಣಿಗೆ ಒಂದಿಷ್ಟು ಬೆಂಕಿ ಶಾಖವನ್ನು ಕೊಡಬೇಕಾಗತ್ತೆ. ಅದು ಕರಿಗೆ ತುಪ್ಪ ಆಗ್ಬೇಕಂದ್ರೆ. ಅರಿವನ್ನುವಂಥ ಬೆಂಕಿಯನ್ನು ಕೊಟ್ಟಾಗ ಇಲ್ಲಿನೂ ಬೆಣ್ಣಿದ್ದಿದ್ದು ತುಪ್ಪ ಹೆಂಗೈತಿ? ಬೆಣ್ಣೆ ರೂಪದೊಳಗೆ ಐತಲ್ಲ, ಪಿಂಡ ಸ್ಥಳದಲ್ಲಿ, ಪಿಂಡ ಜ್ಞಾನ ಸ್ಥಳದಲ್ಲಿ ಅದು ತುಪ್ಪಾಗಿ ಕರಗಿ ಆಗಿ ತುಪ್ಪ ಆಗಬೇಕಾಗಿತ್ತು. ತುಪ್ಪದ ರುಚಿ ಬರಬೇಕಾಗಿತ್ತು ಅಂತಂದ್ರೆ
ಅದಕ್ಕೆ ಅರಿವೆಂಬ ಅಗ್ನಿಯನ್ನು ಬೆಂಕಿಯನ್ನು ಕೊಡಬೇಕಾಗತ್ತೆ. ಅದು ಸುಟ್ಟು ಸುಟ್ಟು ಕಾದು ಕಾದು ಆ ಬೆಣ್ಣೆಯೊಳಗಿರುವಂಥ ಆ ಬೆಣ್ಣೆಯೊಳಗಿರ್ತಕ್ಕಂಥ ಕಸರು ಕಡ್ಡಿ ಏನಾರು ಇದ್ರೂ ಚೆಂದಾಗಿ ಹದಾಸಿರು ತುಪ್ಪ ಕಾಸಿದ್ರೆ ಅಂದ್ರೆ ಬೆಣ್ಣೆ ಕಾಸಿದ್ರೆ ಆ ಕಸರು ಕಡ್ಡಿ ಎಲ್ಲ ಹೋಗಿ ತಿಳಿದು ಉಪ್ಪಾಗಿ ಉಳಿತೈತಲ್ಲ. ಹೆಂಗೆ ಉಳಿತೈತದು? ಶಾಖ ಕೊಟ್ಟಾಗ ಮಾತ್ರ. ಇಲ್ಲಿ ಮಾಯಾ ಮರವೆ ಎಂಬ ಕಾಷ್ಟಗಳನ್ನು ಸುಟ್ಟು ಹಾಕಬೇಕಾಗಿತ್ತಂದ್ರೆ ಅರಿವು ಅಂತಕ್ಕಂಥ ಬೆಂಕಿಯನ್ನು ಕೊಡಲೇಬೇಕು. ಈ ಭಾಂಡೆ ತನು ಅಂತಕ್ಕಂಥ ಪಾತ್ರೆ, ಈ ಪಾತ್ರೆಯನ್ನು ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯನ್ನು ತೆಗೆದುಹಾಕಿ ಭಕ್ತಿ ಪೂರ್ಣ ಹರಭಕ್ತಿ ಎಂಬ ನೀರನ್ನು ಹೆಸರಿಟ್ಟು ಅರಿವೆಂಬ ಅಗ್ನಿಯನ್ನು ಕೊಟ್ಟು ಮಾಯಾಮರವೇ ಎಂಬ ಕಾಷ್ಟಗಳನ್ನು ಸುಟ್ಟು ಹಾಕಬೇಕು ಅಂದಾಗ ಇಲ್ಲೊಂದು ಅನುಭವದ ಅಡಿಗೆ ರೆಡಿ ಆಕತಿ. ಅನುಭವದ ಅಡಿಗೆ ರೆಡಿ, ಇಲ್ಲಾಂದ್ರೆ ಆಗೋದಿಲ್ಲ. ಪರವೆಂಬ ಸಾಮಗ್ರಿಗೂಡಿ, ಸಾಮಗ್ರಿ ಏನೇನು ಬೇಕಪ್ಪ? ರವಾ, ಹೌದಾ, ಉಪ್ಪಿಟ್ಟು ಮಾಡ್ಬೇಕಂದ್ರೆ ರವಾ ಬೇಕು, ಶಿರಾ ಮಾಡ್ಬೇಕಂದ್ರೆ ರವಾಕ್ಕೆ ಸಕ್ಕರೆ ಬೇಕು, ಸಾಮಗ್ರಿ ಬೇಕಲ್ಲ. ಹಂಗಾರೆ ಈ ಅನುಭವದ ಅಡಿಗೆ ಮಾಡೋಕ್ಕೆ ಸಾಮಗ್ರಿ ಯಾವುದು ಬೇಕ್ರಿ? ಪರವೆಂಬ ಸಾಮಗ್ರಿಗೂಡಿ ಸಾರ ತರಮೋಕ್ಷವೆಂದೆಂಬ ಪಾಕವ ಮಾಡಿ, ಸಕ್ರೆ ಪಾಕ ಮಾಡಿದ್ರೆ ನೋಡು ಜಾಮೂನ್ ಮಾಡಕ್ಕೆ, ಸಾರ ತರಮೋಕ್ಷವೆಂದೆಂಬ ಪಾಕವ ಮಾಡಿ ಮುಂದೇನು ಮಾಡಿದರು? ಹರ ಶರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ. ಇದು ಅನುಭವದ ಅಡಿಗೆದು. ಘನವೆಂಬ ಮನೆಯೇ ಬಳಿದು ಅಲ್ಲಿ ಬೆನುಗು ತ್ರಿಗುಣವೆಂಬ ಒಲೆಗುಂಡ ತುಳಿದು. ಶರೀರದ ಮೇಲೆ ಅದ್ಭುತವಾಗಿ ಭಾಳ ಅನುಭವಿಗಳು ಭಾಳ ಮಾತು ಹೇಳಿದ್ದಾರೆ. ಎಲ್ಲವನ್ನು ಹೇಳಲಿಕ್ಕೆ ನಾ ಹೋಗೋದಿಲ್ಲ. ಇಲ್ಲಿ ಶಮೆದಮೆ ಎಂಬ ಎರಡೆತ್ತುಗಳ ಹೂಡಿ ಶರೀರವೆಂತೆಂಬುವ ಹೊಲನಾಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಣ್ಣೀರೋ. ಎಂಥ ಬೆಳೆ ಉಣ್ರಿ? ಹೊಲ್ದಾಗ ಏನು ಬೆಳೀರಿ? ಜೋಳ ಬಿತ್ತಿದ್ರೆ ಜೋಳ, ಗೋಧಿ ಬಿತ್ತಿದ್ರೆ ಗೋಧಿ. ಜೋಳ ಬಿತ್ತಿ ಗೋಧಿ ಬಯಸ್ಬೇಡ್ರಿ, ಗೋಧಿ ಬಿತ್ತಿ ಜೋಳ ಬಯಸ್ಬೇಡ್ರಿ. ಏನು ಬಿತ್ತೀರಿ ಅದನ್ನು ಬೆಳಿತೀರಪ್ಪ. ಹಂಗಾರೆ ಶರೀರ ಅಂತಕ್ಕಂಥ ಹೊಲದೊಳಗೆ ಏನು ಬಿತ್ತೋದೆ? ಜೋಳ ಬಿತ್ತೋದೈತಿ, ಗೋಧಿ ಬಿತ್ತೋದೈತಿ? ಇಲ್ಲ. ಅವ್ರು ಹೇಳಿದರು ಪರತತ್ವ ಬೆಳೆಯನ್ನೇ ಬೆಳೆದುಣ್ಣೀರು. ಪರಶಿವನ ತತ್ವ, ಪರಶಿವನ ತತ್ವವನ್ನು ಬೆಳಿಬೇಕು. ಪರವಸ್ತುವಿನ ಕುರಿತು ವಿಚಾರವನ್ನು ಬೆಳಿಬೇಕು. ಪರವಸ್ತುವಿನ ಕುರಿತು ನಾನು ಎಲ್ಲಿಂದ ಬಂದೇನೆ ಆ ಮೂಲದ ಕುರಿತು ವಿಚಾರವನ್ನು ಬಿತ್ತಿ ಬೆಳಿಬೇಕು. ಸದಾವಕಾಲ ಆಲೋಚನೆಯಲ್ಲಿರಬೇಕು. ಸದಾವಕಾಲ ಅಲ್ಲಿ ನಾವು ಆ ಮೂಲ ವಸ್ತುವಿನ ಕುರಿತು ಚಿಂತನೆ ಮಾಡ್ತಿರಬೇಕು. ಆ ಪರತತ್ವದ ಬೆಳೆಯನ್ನು ಬೆಳೆದುಣ್ಣೀರು. ಇಲ್ಲಿ ಹೇಳಿದರು ಶಮೆ ದಮೆ ಎಂತೆಂಬ ಎರಡೆತ್ತುಗಳ ಹೂಡಿ. ಶಮೆ ಅಂದರೆ ಮನಃಶಾಂತಿ, ದಮೆ ಅಂದರೆ ಸಂಯಮ. ಬದುಕಿನಲ್ಲಿ ಹೆಂಗಿರ್ಬೇಕು? ನಾವು ಸದಾ ಶಾಂತವಾಗಿರಬೇಕು. ಈ ಪರತತ್ವದ ಬೆಳಿಬೇಕಂದ್ರೆ ಅಶಾಂತಿಯಿಂದ ಇದ್ರೆ ಬೆಳೆಯೋಕ್ಕಾಕೈತೇನೋ? ಎರಡು ಎತ್ತು ಹೂಡ್ಬೇಕಂತ ನೇಗಲ ಹೊಡ್ಯಾಕೆ ಎರಡು ಎತ್ತು ಬೇಕಲ್ಲ. ಹಂಗೆ ಎರಡು ಎತ್ತು ಯಾವ ಬೇಕು ನಮಗಂದ್ರೆ ಶಮೆ ದಮೆ ಅಂತೆಂಬೆರಡೆತ್ತುಗಳ ಹೂಡಿ ವಿಮಲ ಮಾನಸವ ನೇಗಿಲನೆ ಮಾಡಿ. ನೇಗಿಲಂತದು ಮನಸ್ಸು. ಅಲ್ಲೇನು ಹೇಳಿದರು? ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ತೊಳೆದು, ಪಾತ್ರೆಗೆ ಅಂಟಿದ ಮುಸುರಿ ತೊಳೆದರು. ಇಲ್ಲಿ ಮನಸ್ಸಿಗೆ ವಿಮಲ ಮಾನಸ ಅಂತ ಕರೆದು. ಮನಸ್ಸು ಎರಡೂ ಆಕತಿ ಅದು ಅಂತ. ಮನಸ್ಸು ಪೂರ್ತಿ ಕೆಟ್ಟನೂ ಎಲ್ಲಿದು? ಕೆಟ್ರೆ ಮುಸುರೆಯಾಗಿ ಹೊಕ್ಕೈತಿ. ಮನಸ್ಸು ಚಲೋ ಬಂತಂದ್ರೆ ವಿಮಲ ಮಾನಸವೆಂಬ ನೇಗಿಲನೆ ಮಾಡಿ. ಎಂಥ ನೇಗಿಲ ಬೇಕ್ರಿ? ಮನಸ್ಸನ್ನು ನೇಗಿಲ ಮಾಡಿದರು. ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು. ಹೊಲದಾಗ ಕರಿಕೆ ಬೆಳೆದೈತಿ. ಕರಿಕಿದ್ದ ಹೊಲಕ್ಕೆ ಬೆಳೆ ನೆಟ್ಟಗೆ ಬರೋದಿಲ್ಲ. ಎಷ್ಟು ಚಲೋ ಬೀಜ ಬಿತ್ತಿದ್ರೆ ಏನಾಗೋದೈತಿ? ನೀವು ಎಷ್ಟು ಚಲೋ ಗುಣಮಟ್ಟದ ಬೀಜ ತಂದು ಉರಿದ್ರು ಹೊಲ್ದಾಗ ಕರಿಕೆ ಬೆಳೆಸಿಬಿಟ್ಟಿದ್ರಿ ಅಂದ್ರೆ
ಎಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಕೈತ್ರಿ? ಚಲೋ ಒಕ್ಕಲ್ತನ ಮಾಡೋಕ್ಕಾಗೋದಿಲ್ಲ. ಕರಿಕಿದ್ದು ಹೊಲ ಇತ್ತಂದ್ರೆ ನೋಡಿದವ್ರು ಏನಂತಾರೆ, ಒಕ್ಕಲ್ತನ ಮಾಡವ ನೀ ಎಲ್ಲರ ಅಂತಾರ. ಅವ್ನು ಹೊಲದ ತುಂಬ ಕರ್ಕಿ ಬೆಳೆಸಿ ಕುಂತೀಯೋ ನೀವು ಒಕ್ಕಲ್ತನ ಮಾಡವನು ಎಂದರಂತ ಬೈತಾರೆ. ಹಂಗಿದು ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಸಮತೆ ಎಂತೆಂಬ ಗೊಬ್ಬರವ ಚೆಲ್ಲಿ. ಕರಿಕೆ ತೆಗೆದ ಮೇಲೆ ಸ್ವಲ್ಪ ಗೊಬ್ಬರನೂ ಹಾಕಬೇಕಲ್ಲ ಬೆಳಿಲಿಕ್ಕೆ, ಪೋಷಕಾಂಶ ಬೇಕಲ್ಲ. ಪೋಷಕಾಂಶ ಇಲ್ದಂದ್ರೆ ಬೆಳೆ ಚಲೋ ಬೆಳೆಯೋಕ್ಕಾಗೋದಿಲ್ಲ. ಹಂಗಾರೆ ಯಾವ ಪೋಷಕಾಂಶ? ಪರತತ್ವವನ್ನು ಬೆಳಿಲಿಕ್ಕೆ ಇರುವಂಥ ಪೋಷಕಾಂಶ ಯಾವುದು? ಮಮಕಾರ ಅಂತಕ್ಕಂಥ ಕರಿಕೆಯನ್ನು ಕಿತ್ತಾಕಬೇಕು. ನಾನು ನನ್ನದು ಅಂತಕ್ಕಂಥ ಮಮಕಾರವನ್ನು ನಾವು ಕಿತ್ತಾಕಬೇಕು. ಸಮತೆ ಅಂತೆಂಬ ಗೊಬ್ಬರವ ಚೆಲ್ಲಿ. ಬೀಜ ಎಂಥದ್ದು ಬಿತ್ತುದ್ರಿ? ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ. ಗುರು ಪ್ರಭುದೇವರು ಗುರು ನರೆಸ್ಕೊಂಡು ಬಂದಾರಿ. ಗುರುವಿನ ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಲ್ಲಿ ತಮ್ಮ ಗುರು ಯಾರು ಅಂತ ತಿಳಿದತಿ. ಅವ್ರಿಗೆ ಅನಿಮಿಷ ದೇವರು ಅಂತ ತಿಳಿದತಿ. ಅವ್ರ ಹತ್ರನ ಅವ್ರನ್ನ ಹುಡುಕೊಂಡು ಹೊಂಟಾರ ದಾರ್ಯಾಗ. ಅವ್ರನ್ನ ಹುಡುಕೊಂಡು ಹೊಂಟಾಗನ ಗೊಗ್ಗಯ್ಯ ಸಿಕ್ಕಾನೀಗ. ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ ಮೆರವ ಸಂಸ್ಕಾರ ವೃಷ್ಟಿಯ ಬಲದಿ ಅರಿವೆಂಬ ಪೈರನೇ ಬೆಳೆಸುತ್ತ ಮುಸುಕಿರ್ದ ದುರಿತ ದುರ್ಗಣವೆಂಬ ಕಳೆಯ ಕಿತ್ತು. ಕರಿಕೆ ಕಿತ್ತ ಮ್ಯಾಲೆ ಬಿತ್ತಿದ ಮ್ಯಾಲೆ ಬೀಜ ಬಿತ್ತಿದ ಮ್ಯಾಲೆ ಕಳೆ ಬರೋಕೆ ಚಾಲು ಆಕೈತಿ. ಈ ಕಳೆಯಕ್ಕೆ ಬೀಜ ಇಲ್ರಿ. ಕಳೆದ ಬೀಜ ಎಲ್ಲಿ ಸಿಕ್ಕಿಲ್ಲ. ಕಳೆ ತಾನ ಬೆಳಿತತಿ. ನಾವು ಬೆಳೆಯು ಪರತತ್ವ ಅಂತಕ್ಕಂಥ ಬೆಳೆ ಬೀಜ ಅಷ್ಟೇ ತರಬೇಕು. ಕಳೆದ ಬೀಜ ತರೋ ಅವಶ್ಯಕತೆ ಇಲ್ಲ. ಆ ಪರತತ್ವದ ಬೀಜ ಬಿತ್ತಿ ಬೆಳಿಬೇಕಂತ ಬೀಜ ಬಿತ್ತಿ ಬೆಳಿ ಹೊತ್ನ್ಯಾಗ ಅದ್ರ ಸುತ್ತಲೂ ಕಳೆ ತಾನ ಬೆಳಿತೈತಿ. ದುರಿತ ದುರ್ಗುಣವೆಂಬ ಕಳೆ. ಹಂಗಾರ ಕಳೆ ನೀವು ತೆಗಿಲೇ ಇಲ್ಲ ಅಂದ್ರೆ ಬೆಳೆ ಹೆಂಗೆ ಬೆಳೆಯಕ್ಕೆ ಸಾಧ್ಯ ಆಕೈತಿ? ಆ ಬೆಳಿಬೇಕಂತ ನೀವು ಪೋಷಕಾಂಶ, ಗೊಬ್ಬರ, ನೀರು ಎಲ್ಲ ಹಾಕಿದ್ರೂ ಆ ಕಳೆನ ತಿಂದು ಹೋಗ್ಬಿಡ್ತೈತಿ ನಿಮ್ಮದು. ಆ ಗೊಬ್ಬರನೂ ಕಳೆನ ತಿಂತೈತಿ, ನೀರು ಕಳೆನ ತಿಂತೈತಿ. ಈ ಏನು ಬಿತ್ತಿರಲ್ಲ, ಬಿತ್ತಿದ್ದು ಬೆಳೆಯೋದಕ್ಕಿಂತ ಹೆಚ್ಚಿಗೆ ಆ ಕಳೆನ ಬೆಳೆದು ನಿಂತು ಬಿಡ್ತೈತಿ. ಅಕಸ್ಮಾತ್ ನೀವು ಕಳೆ ಕೀಳಲಿಲ್ಲ ಅಂದ್ರೆ, ಕಳೆ ಕೀಳ್ಬೇಕಲ್ರಿ. ಬಿತ್ತಿದ ಮೇಲೆ ರೈತ ಕಳೆ ಕೀಳಕ್ಕೆ ಹೊಕ್ಕನಲ್ರಿ. ಏನು ಬಿತ್ತಿ ಮನ್ಯಾಗ ಬಂದು ಆರಾಮ್ ಕುಂತು ಬಿಡ್ತಾರ, ಬರ್ತೈತೆ ತಗೋ ತಾನ ಅಂತಾನನ್ರಿ ಅವ. ಇಲ್ಲ, ಅದು ಬರುತನೂ ಎಷ್ಟು ಕಷ್ಟಪಡ್ತಾನ ಅವ ರೈತ. ಬೆಳೆದು ನಿಂತು ರಾಶಿ ಮಾಡಿ ಕಾಳು ಮನೆಗೆ ತರುತ್ತಾನೂ ಅವ್ನ ಕಷ್ಟ ನೋಡ್ರಿ. ಹಂಗಿದು ಆಧ್ಯಾತ್ಮದ ಕೃಷಿ ಅಂದ್ರೆ ಅದು ಹಿಂಗೆ. ಈ ರೀತಿಯಾಗಿರ್ತಕ್ಕಂಥ ಶರೀರದ ಕುರಿತು ಸರ್ಪಭೂಷಣ ಶಿವಯೋಗಿಗಳು ಇವೆರಡೂ ಅವರೇ ಹೇಳಿದ್ದಿದ್ದು. ಅನುಭವದ ಅಡಿಗೆ ಮಾಡಿ ಅಂತಕ್ಕಂಥ ಪದ್ಯವನ್ನು ಅವರೇ ಹೇಳಿದರು. ಶರೀರವೆಂತೆಂಬೋ ಹೊಲನಾಸನ ಮಾಡಿ ಅಂತಕ್ಕಂಥ ಪದ್ಯವನ್ನು ಅವರೇ ಹೇಳಿದರು. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅನ್ನುವಂಥ ವಚನವನ್ನು ಬಸವಣ್ಣವ್ರು ಹೇಳಿದರು. ಇದು ಒಂದು ಮನಿ. ಶರೀರ ಅಂದರೆ ಏನಿದು? ಒಂದು ಮನಿ. ದೇವಾಲಯ ಅಂತೂ ಅವರೇ ಹೇಳಿದರು, ಮನಿ ಅಂತೂ ಅವರೇ ಹೇಳಿದರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಅವರೇ ಹೇಳಿದರು. ಮನೆಯೊಳಗೆ ಮನೆಯೊಡೆ ಇದ್ದಾನೋ ಇಲ್ಲವೋ ಅಂತಕ್ಕಂಥದ್ದು ಅವರೇ ಹೇಳಿದರು. ಪಾತ್ರೆ ಆಯಿತು, ಹೊಲ ಆಯಿತು, ತೋಟ ಆಯಿತು, ಗುಡಿ ಆಯಿತು. ಈ ಮನೆಯೊಳಗೆ ನಾ ಹೆಂಗಿರಲಿ? ಶರೀಫರು ಹೇಳ್ತಿರು, ಶರೀಫ್ ಶಿವಯೋಗಿಗಳು. ಗೆಳತಿ ನಾ ಹೆಂಗಿರಲಿ ಈ ಮನೆಯಾಗ? ಆತ್ಮನಿವೇದನೆ. ಗೆಳತಿ ನಾನೊಬ್ಬಾಕಿ, ಈ ಮನೆಯಾಗ ನಾ ಹೆಂಗಿರಲಿ ಅಂತ ಶರೀರನ್ನು ಮನೆಯೊಳಗೆ ಆತ್ಮನಿವೇದನೆ ಮಾಡಾಕತೈತಿ. ಗೆಳತಿ ಮನೆಯಾಗ ನಾ ಹೆಂಗಿರಲಿ, ನಾನೊಬ್ಬಾಕಿ. ಕಳ್ಳರು ಅದಾರವ್ವ, ಸುಳ್ಳರು ಸೇರ್ಯಾರವ್ವ, ಎಲ್ಲ ಗುಣದವರಲ್ಲಿ ಕೂಡ್ಯಾರವ್ವ. ಆತ್ಮ ಹೇಳತತಿ, ಈ ಮನೆಯೊಳಗೆ ಯಾರು ಅದಾರ ಅಂದ್ರೆ ಕಳ್ಳರು ಅದಾರ, ಅರಿಷಡ್ ವರ್ಗಗಳು ಸೇರ್ಯಾವ ಇಲ್ಲಿ. ಈ ಮನೆಯೊಳಗೆ ನಾ ಹೆಂಗಿರಲಿ ಗೆಳತಿ ನಿವೇದನೆ ಮಾಡ್ಕೊತದೆ. ಈ ಮನೆ ಕಂಬ ನೋಡ, ಈ ಮನೆ ಜಂತಿ ನೋಡ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಅಲ್ಲಿ ಹೇಳಿದ್ರು. ಹೌದಾ? ಇಲ್ಲೊಂದೈತಿ ಈ ಮನೆ ಕಂಬ,
ಐತಿ, ಈ ಮನೆ ಕಂಬ ಐತಿ, ಈ ಮನೆ ಕಂಬ ನೋಡ, ಈ ಮನೆ ಜಂತಿ ನೋಡ, ಮುಚ್ಚೇನೆಂದರೆ ಇದಕ್ಕೆ ಕದ ಇಲ್ಲ ನೋಡ. ಇಂಥ ಮನಿಗೆಯನ್ನು ಕಳುಹಿದರವ್ವ ಗೆಳತಿ ನಾನೊಬ್ಬಾಕಿ, ಈ ಮನಿಯಾಗ ನಾ ಹ್ಯಾಂಗಿರಲಿ. ಗಂಡನಿಲ್ಲದ ಮನಿ, ಮಕ್ಕಳಿಲ್ಲದ ಮನಿ. ಅಯ್ಯೋ ಮತ್ತಿಷ್ಟೆಲ್ಲ ಅದೇವಲ್ರಿ, ನಮ್ಮ ಮನ್ಯಾಗ ಎಲ್ಲರೂ ಅದಾರ, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಲ್ಲರೂ ಅದಾರಲ್ರಿ. ಈ ಮನಿ ಅಲ್ಲ, ಅದು ಭೌತಿಕ ಮನಿ. ಈ ತೋಟ ಅಲ್ಲ, ಅದು ಭೌತಿಕ ತೋಟ. ಗೊಗ್ಗಯ್ಯಂದು ಭೌತಿಕ ತೋಟ, ಪ್ರಭುದೇವ್ರು ಹೇಳಾಕ್ತಿದ್ದು ಆಧ್ಯಾತ್ಮಿಕ ತೋಟ. ಈ ಮನಿ ಹೇಳಾಕತ್ತಿದ್ದು ಇವ್ರು ಇಲ್ಲಿ. ಈ ಮನಿ ಅಲ್ಲ, ಈ ಮನಿ ಅಂದ್ರೆ ಭೌತಿಕ ಮನಿ ಅಲ್ಲ, ಆಧ್ಯಾತ್ಮಿಕದ ಮನಿ, ಶರೀರ. ಈ ಶರೀರ ಅಂತಕ್ಕಂಥ ಆಧ್ಯಾತ್ಮಿಕದ ಮನಿಯೊಳಗೆ ಗಂಡನಿಲ್ಲದ ಮನಿ, ಮಕ್ಕಳಿಲ್ಲದ ಮನಿ, ಬಂಧುಗಳಿಲ್ಲದ ಬರೀ ಮನಿ ನೋಡ. ಒಳಗಿರೋ ಶಿವಾಂಶಿಕ ತತ್ವ ಈ ಶರೀರದಲ್ಲಿ ಇದು ಯಾರಿಗೂ ಸಂಬಂಧ ಇಲ್ಲ. ಇದು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಗಡ್ಡ ಮೀಸೆಗಳು ಬಂದರೆ ಗಂಡೆಂಬರು. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ. ಆ ಮೂಲ ಪರವಸ್ತುವಿನ ಅಂಶ ಮಾತಾಡಕತ್ತೈತಿ ಹಿಂಗೆ. ಏನಂದ್ರೆ ಇದಕ್ಕೆ ಗಂಡನೂ ಇಲ್ಲ, ಮಕ್ಕಳು ಇಲ್ಲ, ಹೆಂಡತಿನೂ ಇಲ್ಲ, ಯಾರೂ ಇಲ್ಲ, ಬಂಧುಗಳು ಇಲ್ಲ. ಈ ಶರೀರದೊಳಗೆ ವಾಸ ಮಾಡಿರ್ತಕ್ಕಂಥ ಆ ಶಿವಾಂಶಿಕ ತತ್ವ ಈ ರೀತಿ ಹೇಳ್ತತಿ. ಇದಕ್ಕೆ ನಿಜವಾಗಿ ಯಾರೂ ಇಲ್ಲೇ ಇಲ್ಲ. ಈ ಶರೀರಕ್ಕೆ ನಾ ಅಂಟ್ಕೊಂಡಿದ್ದಕ್ಕೆ, ಈ ಜೀವಭಾವ, ಈ ದೇಹಭಾವ ಬಂದಿದ್ದಕ್ಕೆ ಒಂದಿಷ್ಟು ನಾ ಭೌತಿಕ ಜಗತ್ತಿನಾಗ ಹಚ್ಕೊಂಡೇನಿ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಮನೆ ಅಂತ ಹಚ್ಕೊಂಡೇನಿ. ವಾಸ್ತವವಾಗಿ ಈ ಶಿವಾಂಶಿಕ ತತ್ವಕ್ಕೆ ಶರೀರದಲ್ಲಿ ಈ ಶರೀರನ್ನು ಮನೆಯೊಳಗೆ ವಾಸ ಮಾಡುವಂಥ ಈ ಶಿವಾಂಶಿಕ ತತ್ವ ಏನತ್ತಲ್ಲ, ಈ ಮನೆಯ ಒಡೆಯ ಅದನಲ್ಲ, ಈ ಒಡೆಯನಿಗೆ ಗಂಡಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ಬಂಧುಗಳಿಲ್ಲ. ಇದು ಬರೀ ಮನಿ. ಅವನೊಬ್ಬನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಮನೆಯೊಳಗೆ. ಇಂಥ ಮನಿಗೆಯನ್ನು ಕಳುಹಿದರವ್ವ ಗೆಳತಿ ನಾನೊಬ್ಬಾಕಿ, ಹ್ಯಾಂಗಿರಲಿ ಈ ಮನೆಯಾಗ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ದಾರ್ಶನಿಕರ ಮಾತುಗಳಿವು. ಏಸು ಜನ್ಮ ತಿರುಗಿದರೂ ಇಂಥ ಮನೆ ಸಿಗುವುದಿಲ್ಲ. ಮತ್ತೆ ಹೇಳ್ತಾರೆ ನೋಡ್ರಿ, ಏಸು ಜನ್ಮ ಕಳೆದರೂ ಇಂಥ ಮನೆ ಸಿಗುವುದಿಲ್ಲ, ಹೋಗಿ ನೀ ಬಾ ಎಂದು ಕಳುಹಿದರವ್ವ. ಇಂಥ ಮನೆಗೆ ಎಷ್ಟು ಜನ್ಮ ಅಡ್ಡಾಡಿ ಬಂದಿವೋ, ಏನೇನಾಗಿವೋ ಅಂತ ಅನ್ನೋ ಅರ್ಥದೊಳಗೆ ನಾವು ಶರಣರ ಪುನರ್ಜನ್ಮ ನಂಬ್ತೇವೋ ಬಿಡ್ತೇವೋ ಅದು ಮುಂದಿನ ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಇದನ್ನು ಹೇಳಿಬಿಟ್ರೆ ಮತ್ತೊಂದಿಷ್ಟು ಮಂದಿ ಪುನರ್ಜನ್ಮ ನಂಬ್ತೀರೇನ್ರಿ ನೀವು, ಹಿಂದಿನ ಜನ್ಮ ನಂಬ್ತೀರನ, ಮುಂದಿನ ಜನ್ಮ ನೋಡಿ ನಂಬ್ತೀರನ, ಮತ್ತು ಇವೆಲ್ಲ ನನಗೆ ಚರ್ಚೆಗೆ ಅವಕಾಶ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಎನಿಥಿಂಗ್. ಈ ಚರ್ಚೆಯೊಳಗೆ ನಮ್ಮ ಜೀವನ ಕಾಲ ಹೋಗ್ಬಿಟ್ಟೈತಿ. ಅದೇನಾಯಿತು, ಇದೇನಾಯಿತು, ಅವ್ರೇನಾದ್ರು, ಇವ್ರೇನಾದ್ರು, ಅವ್ರದ್ದು ಹೆಂಗೆ, ಇವ್ರದ್ದು ಹೆಂಗೆ, ಅದೇನು, ಇವ್ರದ್ದೇನು, ಇವ್ರು ಹೆಚ್ಚು, ಅವ್ರು ನನಗೆ ಬೇಕಾಗಿಲ್ಲ. ಅದು ಮೂಲ ಪ್ಯೂರ್ ಸ್ಪಿರಿಚುಯಾಲಿಟಿ. ಐ ವಾಂಟ್ ಪ್ಯೂರ್ ಸ್ಪಿರಿಚುಯಾಲಿಟಿ. ನೆವರ್ ಬಿಲಾಂಗ್ ಟು ರಿಲಿಜನ್, ನೆವರ್ ಬಿಲಾಂಗ್ ಟು ನೇಷನ್, ನೆವರ್ ಬಿಲಾಂಗ್ ಟು ರೇಸ್, ನೆವರ್ ಬಿಲಾಂಗ್ ಟು ಏನು ಎದಕ್ಕೂ ಅಂಟ್ಕೊಳ್ಳೋದು ಬೇಡ. ನಾವೀಗ ಶುಭ್ರವಾಗಿರ್ತಕ್ಕಂಥ ಮೂಲ ಪರವಸ್ತುವಿನ ಕುರಿತು ಚಿಂತನೆ ಮಾಡೋಣ. ನಾವು ಯಾವ ಧರ್ಮದವರು ಎಲ್ಲ ಧರ್ಮವನ್ನು ನಾವು ಪ್ರೀತಿಸ್ಕೊಂಡು, ಎಲ್ಲ ತತ್ವಗಳನ್ನು ಪ್ರೀತಿಸ್ಕೊಂಡು, ನಿಜವಾಗಿರ್ತಕ್ಕಂಥ ಆ ಸತ್ಯವನ್ನು, ಟ್ರುತ್, ಸತ್ಯಂ ಶಿವಂ ಸುಂದರಂ, ಸತ್ಯವೇ ದೇವರು, ದೇವರು ಸುಂದರವಾಗಿದ್ದಾನೆ, ಹೀಗಾಗಿ ಸತ್ಯವೂ ಸುಂದರವಾಗಿದೆ. ಸತ್ಯವೂ ಸುಂದರವಾಗಿದೆ. ಯಾವುದು ಸತ್ಯ? ಯಾವುದು ಸತ್ಯ? ಆ ಶೂನ್ಯ. ಆ ಶೂನ್ಯ ಏನೈತಲ್ಲ, ಅದಕ್ಕೆ ಯಾವುದು ತತ್ವ ಇಲ್ಲ, ಅದಕ್ಕೆ ಯಾವುದು ರಿಲಿಜನ್ ಇಲ್ಲ, ಅದು ಎಲ್ಲ ಇಟ್ ಈಸ್ ಬಿಯಾಂಡ್. ಅದಕ್ಕೆ ಏನೂ ಇಲ್ಲ. ಅದಕ್ಕೆ ನಾವು ಅಂಟಿಸೇವೆ, ಎಲ್ಲರೂ ನಾವು ಅಂಟಿಸೇವೆ ಅದಕ್ಕೆಲ್ಲ. ಅದು ಏನೂ ಇಲ್ಲದ್ದದು. ನಿರವಯಲಾಗಿರ್ತಕ್ಕಂಥ ಆ ಸ್ಥಿತಿ, ಚಿದ್ಬಯಲಲ್ಲಿರ್ತಕ್ಕಂಥ ಆ ಸ್ಥಿತಿಗೆ ಇದು ಯಾವುದೂ ಅಂಟಿಸ್ಕೊಂಡಿಲ್ಲ ನಾವು. ಅದರ ಕುರಿತು ಆ ಸತ್ಯ ಅದು ಭಾಳ ಸುಂದರವಾಗಿ ಐತೆ. ಅದು ಭಾಳ ಸುಂದರವಾಗಿ ಐತೆ. ಅದನ್ನು ಶಿವ ಅಂತ ಕರೆದ್ವಿ. ಶಿವ ಸುಂದರವಾಗಿದ್ದಾನ ಅಂದ್ರೆ ಏನು? ಭಾಳ ಸ್ಮಾರ್ಟ್ ಅದಾನ ಅಂದಂಗನ, ಅದು ಭಾಳ ಸ್ಮಾರ್ಟ್ ಅದಾನ ಶಿವ ಅಂದಂಗನ. ಸುಂದರ ಅಂದರೆ ಸುಂದರ ಅದಷ್ಟೇ, ಸುಂದರ ಅಷ್ಟೇ. ಸುಂದರ ಅಂದ್ರೆ ಏನು ಮತ್ತೆ ಡಿಫೈನ್ ಮಾಡೋಕ್ಕೆ ಬರೋಂಗಿಲ್ಲ. ಅದು ಸುಂದರ, ಫಿನಿಶ್. ಸುಂದರ ಅಂದ್ರೆ ಏನು? ಹಿಂಗಂದ್ರೆ ಸುಂದರನೋ, ಹಿಂಗಂದ್ರೆ ಸುಂದರನ ಅಂದ್ರೆ ಹಿಂಗಂದ್ರೆ ಸುಂದರ ಅಂದ್ರೆ ಇದು ಸುಂದರ ಅಲ್ಲ ಅಂದಂಗೆ ಆಕತಿ. ಜಗತ್ ಸೃಷ್ಟಿಯಲ್ಲಿ ಆತನೇ ಸೃಷ್ಟಿ ಮಾಡಿದ್ದು ಎಲ್ಲವೂ ಸುಂದರವೇ.
ಎಲ್ಲವೂ ಅವನ ಸೃಷ್ಟಿ ಇರೋದರಿಂದ ಎಲ್ಲವೂ ಸುಂದರವೇ. ಇದು ಸುಂದರ ಅಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಇದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಅಗ್ಲಿ ಅನ್ಲಿಕ್ಕೆ ಬರೋದಿಲ್ಲ. ವಿ ಕೆನಾಟ್ ಡಿಸ್ಕ್ರಿಮಿನೇಟ್. ಅದನ್ನು ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸತ್ಯ ಅದು ಸುಂದರವಾಗಿದೆ. ಸತ್ಯ ಯಾವಾಗಿದ್ರೂ ಸುಂದರವಾಗಿದೆ. ಸತ್ಯ ಅಲ್ಲದ್ದು ಸುಂದರ ಅಲ್ಲ. ಫಿನಿಶ್. ಯಾವುದು ಸತ್ಯವಲ್ವೋ ಅದು ಸುಂದರ ಅಲ್ಲ. ಯಾವುದು ಸತ್ಯವೋ ಅದು ಸುಂದರ. ನಾನು ಸತ್ಯ, ನೀವು ಸತ್ಯ, ನಾವು ಸೌಂದರ್ಯವಂತರು, ನೀವು ಸೌಂದರ್ಯವಂತರು. ಆ ಶಿವಾಂಶಿಕ ತತ್ವ ನಮ್ಮ ಶರೀರದಲ್ಲಿ ಅಳವಟ್ಟದ್ದು ಅರಿವಿಗೆ ಬಂತಂದರೆ ನಮ್ಮಂಥ ಸಿರಿವಂತರು, ನಮ್ಮಂಥ ಸೌಂದರ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಅರಿವು ಬರದೇ ಇದ್ದಾಗ ಈ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಹೌ ದ್ಯಾಟ್ ಟು ಹ್ಯಾವ್ ಟು ಅನಲೈಸ್ ದಿಸ್. ಈ ರೀತಿಯಾಗಿರುವಂತಹ ಈ ಶರೀರದ ಕುರಿತು ಶರಣರು ಭಾಳ 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 ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಈ ಶರೀರ ನೀನಲ್ಲೋ, ಈ ಶರೀರಕ್ಕೆ ಭಾಳ ಮಹತ್ವ ಕೊಡಕ್ಕೆ ಹೋಗಬೇಡ, ಶರೀರ ಪೋಷಣೆಯನ್ನು ಮಾಡಕ್ಕೆ ಹೋಗಬೇಡ, ಶರೀರದ ಬಗ್ಗೆ ಭಾಳ ನೀನು ಮಹತ್ವ ಕೊಡಕ್ಕೆ ಹೋಗಬೇಡ, ಶರೀರ ಮಾತು ಭಾಳ ಕೇಳಕ್ಕೆ ಹೋಗಬೇಡ. ನೀ ಕರೆಕ್ಟ್ ಅದು. ಅದರ ಅರ್ಥ ಶರೀರವನ್ನು ನಾಶ ಮಾಡಂದಂಗಲ್ಲ. ಕೂಡಲ ಸಂಗನ ಶರಣರ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇವೇನದಾವಲ್ಲ, ಇಂದ್ರಿಯಗಳದಾವಲ್ಲ, ನಾಲಿಗೆ ಒಂದಿಷ್ಟು ರುಚಿ ಕೇಳ್ತೈತಲ್ಲ, ಅದನ್ನು ಭಾಳ ರುಚಿ ಕೊಡಕ್ಕೆ ಹೋಗಬೇಡ. ಅಥಣಿ ಮುರುಗೇಂದ್ರ ಶ್ರೀಗಳು ಪ್ರಸಾದಕ್ಕೆ ಕುಂತ್ರಂದ್ರೆ ಸಾರು ಭಾಳ ಚಲೋ ಆಗೈತ್ರಿ ಅಂತ ಅನಿಸಿತ್ತಂದ್ರೆ, ರುಚಿಯಾಗಿತ್ತು, ಶಿವಗಳು ಊಟ ಮಾಡಲಿ ಚೆಂದಾಗಿ ರುಚಿಕಟ್ಟಾದ ಭಕ್ತರು ಮಾಡ್ತಿರ್ತಾರೆ, ರುಚಿಯಾಗಿ ಮಾಡೇ ಕೊಡ್ಬೇಕಂತ ಕೊಟ್ಟಿರ್ತಾರೆ. ಭಾಳ ರುಚಿ ಅನಿಸಿತ್ತಂದ್ರೆ ಶಿವಗಳು ಏನು ಮಾಡ್ತಿದ್ರು ಗೊತ್ತೇನ್ರಿ? ಪಾದೋದಕವನ್ನ ಅದಕ್ಕೆ ಹಾಕ್ಕೊತಿದ್ರು ಆ ಸಾರಿಗೆ. ಪೂಜಾಕ್ಕೆ ಕುಂತ ಎಡಿಬಟ್ಟಲ್ದಾಗ ಆ ಸಾರಿನ ಪಾತ್ರೆ ಇರ್ತಿತ್ತಲ್ಲ, ಆ ಪಾತ್ರೆ ಒಳಗೆ ಭಾಳ ರುಚಿ ಅನಿಸಿತ್ತಂದ್ರೆ ಅವರಿಗೆ ಪಾದೋದಕ್ಕೆ ಹಾಕ್ಕೊತಿದ್ರು. ರುಚಿ ನಷ್ಟ ಆಗ್ಬೇಕಂತ. ನಾಲಿಗೆಗೆ ಒಮ್ಮೆ ರುಚಿ ಹಚ್ಚಿದ್ರೆ ಅಂದ್ರೆ ಮತ್ತೊಮ್ಮೆ ಉಣ್ಬೇಕನ್ನಿಸ್ತದು. ಅಲ್ಲ, ಎಷ್ಟು ಸೂಕ್ಷ್ಮ ಐತಲ್ಲ ಇದು. ಅಲ್ದಾಗ ಅವರು ಶಿವಯೋಗಿಗಳಾಗ್ಯಾರ. ನಾವು ಎಷ್ಟು ರುಚಿ ಐತಂತ ಹಚ್ಚಿ ನಿಂತು ಬಡಿತೀವಿ ನಾವು. ಇನ್ನಷ್ಟು ಹಾಕಿ, ಇನ್ನಷ್ಟು ಅನ್ನ ಹಾಕಿ, ಇನ್ನಷ್ಟು ಸಾರು ಹಾಕಂತ. ನಮ್ಮ ಬದುಕಿಗೂ ಅವ್ರ ಬದುಕಿಗೂ ಎಷ್ಟು ವ್ಯತ್ಯಾಸ ಐತೆ. ಶರೀರವನ್ನು ನಷ್ಟ ಮಾಡಬೇಡ, ಶರೀರದ ಬಯಕೆಗಳನ್ನು ನಷ್ಟ ಮಾಡು. ಶರೀರದ ಬಯಕೆಗಳು, ನಾಲಿಗೆ ಏನು ಬಯಸಾಕ್ತೈತಲ್ಲ ಅದನ್ನು ನಷ್ಟ ಮಾಡು. ಕಿವಿ ಏನು ಬಯಸಾಕ್ತೈತಲ್ಲ ಹೆಚ್ಚಿಂದು ಅದನ್ನು ನಷ್ಟ ಮಾಡು. ಕಣ್ಣು ಏನು ನೋಡ್ಬೇಕಂತ ಭಾಳ ಅನ್ಸಾಕ್ತೈತಲ್ಲ ಅದನ್ನು ನಷ್ಟ ಮಾಡು. ಆ ಬಯಕೆಯನ್ನು ನಷ್ಟ ಮಾಡು. ಅದರ ಅರ್ಥ ಶರೀರವನ್ನು ಉಪವಾಸ ಇಟ್ಟು ಊಟ ಮಾಡಲಾರ್ದ ಹೋಗಂದಿಲ್ಲ ಅವರು. ಶರೀರ ಪೋಷಣೆ ಮಾಡಲೇಬೇಕು, ಆರೋಗ್ಯವನ್ನು ಕಾಯ್ಕೊಂಡು ಹೋಗಲೇಬೇಕು. ಜೀವಕಾರುಣ್ಯ, ಎಲ್ಲರಲ್ಲಿಯೂ ಜೀವಕಾರುಣ್ಯ. ಅಥಣಿ ಶಿವಗಳು ಲಿಂಗ ಪೂಜಾಕ್ಕೆ ಪತ್ರಿಯನ್ನು ಗಿಡದಾಗಿಂದ ಹರಿತಿದ್ದಿಲ್ಲ ಅವರು. ಗೊತ್ತಿರಲಿ ನಿಮಗೆ, ಗಿಡದಾಗಿಂದ ಹರಿತಿದ್ದಿಲ್ಲ ಅವರು. ತಾವಾಗಲೇ ಗಿಡದಿಂದ ಉದುರಿ ಬಿದ್ದಿದ್ದು ಪತ್ರಿ ತೊಗೊಂಬರ್ತಿದ್ರು ಲಿಂಗ ಪೂಜಾಕ್ಕೆ ಅವ್ರು. ನಾವು ನೆಲಕ್ಕೆ ಬಿದ್ದಿದ್ದು ಅಪವಿತ್ರ ಅಂತ ಬಿಟ್ಟು ಬರ್ತೇವೆ ನಾವು. ಅಥಣಿ ಶಿವಗಳು ತಮ್ಮ ಲಿಂಗಯ್ಯನ ಪೂಜೆಗೆ 2 ಪತ್ರಿ ಹಿಂಗೆ ಎತ್ಕೊಂಡು ಬರ್ತಿದ್ದಿಲ್ಲ, ಅಥವಾ ಇನ್ನೊಬ್ರು ಯಾರು ಹೇಳಿದ್ರೆ ಪತ್ರಿ ಟೊಂಗಿನ ಕಿತ್ಕೊಂಡು ಬರ್ತಿದ್ರು. ಮಂದಿ ಕೇಳಬೇಕು ಅಥಣಿ ಶಿವಗಳು ಲಿಂಗ ಪೂಜಾಕ್ಕಂದ್ರೆ ಯಾರ ಕಡೆಯಿಂದನೂ ಅವ್ರು ಪತ್ರಿನ ತೊಗೊತಿದ್ದಿಲ್ಲ. ತಮ್ಮ ಲಿಂಗ ಪೂಜೆಗೆ ತಾವೇ ಪತ್ರಿ ತೊಗೊಂಬರ್ತಿದ್ರು. ಎಂಥ ಪತ್ರಿ? ಆ ಪತ್ರಿ ಗಿಡದ ಕೆಳಗೆ ತಾವ ಉದುರಿ ಬಿದ್ದಿರ್ಬೇಕು ಅವು. ಅವ್ರು ಹಿಂಗೆ ಹೋಗಿ ಹಿಂಗೆ ಹರ್ಕೊಂಬರ್ತಿರಲಿಲ್ಲ. ಜೀವ ಕಾರುಣ್ಯ ಅಂದ್ರೆ ಎಷ್ಟಿತ್ತು ನೋಡ್ರಿ. ಅದಕ್ಕೂ ಜೀವ ಐತಿ. ನಾ ಕಿತ್ಕೊಂಡು ಬಂದ್ರೆ ನನ್ನ ಅಂಗಕ್ಕೆ ಏನಾದರೂ ಒಂದಿಷ್ಟು ಆದ್ರೆ ಗಾಯ ಆದರೆ ಎಷ್ಟು ನೋವು ಆಕತ್ತಲ್ಲ, ಹಂಗೆ ಆ ಗಿಡಕ್ಕೂ ಜೀವ ಇರೋದ್ರಿಂದ ಅದನ್ನು ಏನಾದರೂ ಫೋರ್ಸಿಬ್ಲಿ ಕಿತ್ಕೊಂಡು ಬನ್ನಿ ಅಂದ್ರೆ ಅದಕ್ಕೆ ಗಾಯ ಆಕತಿ, ಅದಕ್ಕೆ ನೋವು ಆಕತಿ. ಆ ಭಾವ ಅವ್ರದ್ದಿತ್ತಲ್ಲ. ಹಂಗಾರೆ ಅವತ್ತು ಗಿಡದಾಗಿಂದ ಪತ್ರಿ ಉದುರಿದ್ದೇ ಇಲ್ಲ ಅಂದ್ರೆ ಹೆಂಗ್ರಿ ಅಂದ್ರೆ ಅವತ್ತು ಲಿಂಗ ಪೂಜಾಕ್ಕೆ ಪತ್ರಿ ಏರಿಸ್ತಿದ್ದಿಲ್ಲ ಅವರು ಅಷ್ಟೇ. ಆ ಭಾವದೊಳಗಿದ್ದರೆ ಈ ಪತ್ರಿ ಏರ್ಸಬೇಕಂತೇನಿಲ್ಲ. ಷೋಡಶೋಪಚಾರದ ಪೂಜೆ ಅವಶ್ಯಕತೆ ಇರೋದಿಲ್ಲ, ಆದರೂ ಮಾಡಬೇಕು, ಕ್ರಮ ಅಂತ ಮಾಡ್ತಿರ್ತಾರೆ. ಆದ್ರೆ ಇದನ್ನು ಧರಿಸೇ ತೀರಬೇಕು. 1000 ಗಟ್ಟಲೆ 2000 ಗಟ್ಟಲೆ ಇದ್ದು ಹೂ ತೊಗೊಂಬಂದು ನಾವು ನಮ್ಮ ತಲೆ ಮೇಲೆ ಇಟ್ಕೊಂಡು ಪೂಜೆನ ಮಾಡ್ಕೋಬೇಕು ಅನ್ನುವಂಥದ್ದು ಇದ್ದಿದ್ದಿಲ್ಲ. ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು. ಈ ಕಾಯ
ಈ ಆತ್ಮ ಅಂತಕ್ಕಂಥ ಲಿಂಗ, ಇದಕ್ಕೆ ಈ ಕಾಯ ದೊಡ್ಡ ದೇವಾಲಯ ಆಯ್ತಂತ. ಎಷ್ಟು ಹರ್ಷಪಟ್ಟಾರ ಹೇಳಕ್ಕೆ ಅವರು, ಎಷ್ಟು ಹರ್ಷಪಟ್ಟಾರ. ಎನ್ನ ನಯನವೇ ನಿನಗೆ ಜ್ಯೋತಿ, ಎನ್ನ ನಾಲಿಗೆ ನಿನಗೆ ಗಂಟೆ, ಎನ್ನ ಮನವೇ ನಿನಗೆ ಪೂಜಾರಿ. ಮನಸ್ಸನ್ನು ಪೂಜಾರಿಗೆ ಹೋಲಿಸಿಬಿಟ್ರು ಅವರು. ಇವನ ಭಾಳ ಎಲ್ಲದಕ್ಕೆ ಡೇಂಜರ್ ಅಂದ್ರೆ ಮನಸ್ಸ. ಇವನ ಕೈಯಾಗ ಗಂಟೆ ಕೊಟ್ಬಿಡೋಣ ಅಂತ ಕೊಟ್ಟರು ಅವರು. ನೀನ ಮಾಡಪ್ಪ ಇದನ್ನು ಪೂಜೆ ಅಂತ, ಕಳ್ಳನ ಕೈಯಾಗ ಕಿಲಿ ಕೊಟ್ಟಂಗೆ. ಎನ್ನ ನಾಲಿಗೆ ಗಂಟೆ, ನಾವು ಮಾತನಾಡಿದರೆ ಭಗವಂತನಿಗೆ ಅರ್ಪಿಸುವಂಥ ಘಂಟಾನಾದದ ಥರ ಇರ್ಬೇಕಂತ. ನಮ್ಮ ಮಾತು ಹೆಂಗಿರ್ಬೇಕು ವಿಚಾರ ಮಾಡ್ರಿ ನೀವು, ನಮ್ಮ ನುಡಿಗಳು ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಗಂಟಿ ದೇವಸ್ಥಾನ ಹೊಡೆದ್ರೆ ಢಣ್ ಅಂತ ಹೊಡೆದ್ರೆ ಅದು ಓಂಕಾರ ನಾದವನ್ನು ಸೃಷ್ಟಿ ಮಾಡ್ತಕ್ಕಂಥ ನಾದ ಇದೆಯಲ್ಲ, ಆ ನಾದ ನಮ್ಮ ನಾಲಿಗೆ ನುಡಿಯಿಂದ ಬರ್ತಿರ್ಬೇಕಂತ. ಅದಕ್ಕೆ ನನ್ನ ನಾಲಿಗೆ ಗಂಟೆ, ಎನ್ನ ನಯನವೇ ನಿನಗೆ ಜ್ಯೋತಿ, ಎನ್ನ ಮನವೇ ನಿನಗೆ ಪೂಜಾರಿಯೋ. ಇಂಥ ದೇವಾಲಯ, ಇಂಥ ಮನಿ, ಇಂಥ ಗುಡಿ, ಇಂಥ ತೋಟ, ಇಂತಹ ಹೊಲ, ಇಂತಹ ಪಾತ್ರೆ. ಮುಂದವರು ಹೇಳ್ತಾರ, ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ. ಇದರ ಅರಿವು ನಿನಗೆ ಆಗಲಿಲ್ಲ ಅಂದ್ರೆ ಈ ಶರೀರ ತೋಟನೂ ಅಲ್ಲ, ಗುಡಿನೂ ಅಲ್ಲ, ದೇವಾಲಯನೂ ಅಲ್ಲ, ಇದು ಅಜ್ಞಾನದ ತೊಟ್ಲು ಅಂತ ಹೇಳ್ತಾರಲ್ಲಿ. ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ, ಎರಡೂ ಸತ್ಯನೇ. ಈ ಅರಿವು ಪಡ್ಕೊಂಡು ಅಂದ್ರೆ ಈ ಶರೀರ ತೋಟ, ಸುಂದರವಾದ ತೋಟ ಆಗ್ತೈತಿ, ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಅರಳಿಸುವಂಥ ತೋಟ ಆಗ್ತೈತಿ. ಇಂಥ ತೋಟ ಮಾಡ್ತೀಯೋ ಅಥವಾ ಅಜ್ಞಾನದ ತೊಟ್ಲಂತ, ಇದನ್ನು ಜ್ಞಾನದ ಶಿಶುವನ್ನು ಮಲಗಿಸುವಂಥ ಅಜ್ಞಾನದ ತೊಟ್ಲ ಮಾಡ್ತೀಯಪ್ಪ. ಆಯ್ಕೆ ನಿಂದು ಗೊಗ್ಗಯ್ಯ. ಪ್ರಭುದೇವರು ಹೇಳ್ತಾರೆ, ಗೊಗ್ಗಯ್ಯ ಆಯ್ಕೆ ನಿಂದು. ಇದನ್ನು ಏನು ಮಾಡ್ಬೇಕಂತ ಮಾಡಿ ನೀನು, ಇದನ್ನು ಏನು ಮಾಡ್ಬೇಕಂತ ಮಾಡಿಯಪ್ಪ? ಚಲೋ ಮನೆ ಮಾಡ್ಬೇಕಂತ ಮಾಡಿಯೋ, ಚಲೋ ತೋಟ ಮಾಡ್ಬೇಕಂತ ಮಾಡಿಯೋ, ಚಲೋ ಹೊಲ ಮಾಡ್ಬೇಕಂತ ಮಾಡಿಯೋ, ಚಲೋ ಗುಡಿ ಮಾಡ್ಬೇಕಂತ ಮಾಡಿಯೋ, ಏನು ಮಾಡ್ಬೇಕಂತ ಮಾಡಿ ನೀನು ಗೊಗ್ಗಯ್ಯ ಅಂತ ಕೇಳಿದ್ರೆ, ಗೊಗ್ಗಯ್ಯ ಏನು ಹೇಳ್ಬೇಕ? ಭಾಳ ಭಾಳ ಸುಂದರವಾದ ತೋಟ, ಭೌತಿಕ ತೋಟ ಮಾಡ್ಕೊಂಡು ಬಂದವ. ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ ರೀ ಅಪ್ಪ ಅಂದವ. ಅವಾಗ ಹೇಳಿದರು ಪ್ರಭುದೇವರು, ನಾ ಏನು ತೋಟ ಮಾಡೀನಿ ನೋಡು ಗೊಗ್ಗಯ್ಯ, ನಾ ಏನು ತೋಟ ಮಾಡೀನಿ ಅದನ್ನು ನೋಡಟ್ಟು. ನಾ ಏನು ತೋಟ ಮಾಡೀನಿ? ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ. ಮನಸ್ಸು ಗುದ್ದಲಿ ಆತು. ಹರಿಯುವಂಥ ನೀರಿನಂಥ ಮನಸ್ಸಿದು, ನೀರಿನಂಥ ಮನಸ್ಸಿದು. ಈ ನೀರಿನಂಥ ಮನಸ್ಸನ್ನು ಘನಮನವನ್ನಾಗಿ ಮಾಡಬೇಕು, ಘನ ಮಾಡಬೇಕು. ಇದನ್ನು ಕರಗುವಂಥದ್ದನ್ನು ಘನ ಮಾಡಬೇಕು, ಸಾಲಿಡ್ ಮಾಡಬೇಕು. ಇದನ್ನು ಲಿಕ್ವಿಡ್ ಇದ್ದಿದ್ದನ್ನು ಸಾಲಿಡ್ ಮಾಡಬೇಕು. ಸಕ್ರೆ ಪಾಕ ನೀರು ಇರ್ತೈತಿ, ಅದನ್ನು ಹದ ಮಾಡಿದ್ರೆ ಅದು ಗಟ್ಟಿ ಆಕೈತಿ. ಹದ ತಪ್ಪಂದ್ರೆ ಉಂಡಿ ಸರಿ ಆಗೋದಿಲ್ಲ ರೀ, ಸಕ್ರೆ ಗೊಂಬಿ ಚಲೋ ಆಗೋದಿಲ್ಲ ರೀ. ಅದ ಸಕ್ರಿನ ಅದ ನೀರ ಹಾಕಿರಿ, ಪಾಕಕ್ಕೆ ಇಟ್ಟಿರಿ, ಆಣ ಸರಿ ಬಂತು, ಹದ ಮಾಡಿ ಚಲೋ ಉಂಡೆ ಹಾಕ್ಕವು. ಆಣ ಕೆಡ್ತು ಅಂದ್ರೆ, ಹದ ಕೆಡ್ತಂದ್ರೆ ಉಂಡೆ ಆಗೋದಿಲ್ಲ. ಈ ಮನಸ್ಸಂತಕ್ಕಂಥ ನೀರಿನಂಗೆ ಹರಿಯುವಂಥ ಈ ಮನಸ್ಸನ್ನು ಪಾಕ, ಸಕ್ರೆ ಪಾಕ ಮಾಡಕ್ಕೆ ಇಟ್ಟಿರಲ್ಲ, ಹದ ಬರುವಂಗೆ ಇದನ್ನು ಗಟ್ಟಿಗೊಳಿಸ್ಬೇಕು. ಅದಕ್ಕೆ ಹೇಳಿದ್ರು ಅವರು, ಅಗಿಲಿಕ್ಕೆ ಗುದ್ದಲಿ ಬೇಕಲ್ಲ, ತೋಟ ಅಗಿಲಿಕ್ಕೆ ಗುದ್ದಲಿ ಬೇಕಲ್ಲ, ಹಂಗೆ ಕೈಲಿ ಯಾಕೆ ಬರೋಂಗಿಲ್ಲ. ಗುದ್ದಲಿ ಅದರಲ್ಲೇ ಮಾಡೋದು. ಮನಸ್ಸಂತಕ್ಕಂಥ ಗುದ್ದಲಿಯ ಮಾಡಿ, ಮನವೆಂಬ ಗುದ್ದಲಿ, ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ. ಹೇಳಿದ್ರು ಅವರು, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ. ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ. ಹೊಲದೊಳಗೆ ಏನೇನು ತೋಟದಾಗ ಕಾಣ್ತೈತಿ ಇವೆಲ್ಲ ಹೇಳ್ತಾರೆ ಅವರು. ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ, ತೋಟದ ಒಂದು ಬಾವಿ ಬೇಕಲ್ರಿ. ಪವನವೇ ರಾಟಾಳ, ಆ ಬಾವಿಗೆ ಗಡೆ ಅಂತಿರಲ್ಲ ನೀವು, ಗಡೆ ರಾಟಾಳ. ಪವನವೇ ರಾಟಾಳ, ನಮ್ಮ ಉಸಿರಾಟನೇ ರಾಟಾಳ. ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಯೋಗ ಐತಿಲ್ಲ, ಪ್ರಾಣಾಯಾಮ ಯೋಗ ಐತಿಲ್ಲ. ಬಸವಗಳ್ಳವರು ಹಸಗೆಡಿಸವೆಂದು,
ಬಸವಗಳರಂದ್ರೆ ದನ ಕರು ಎತ್ತು ಹಸ ಗೆಡಿಸವೆಂದು ಇದನ್ನು ಈ ತೋಟ ಕೆಡಿಸಿ ಹಿಡಿಸ್ಯಾರ ಅಂತ ತಿಳಿದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ತೋಟಕ್ಕೊಂದು ಬೇಲಿ ಹಚ್ಚೇನೆ ನಾನು, ತೋಟಕ್ಕೊಂದು ಬೇಲಿ ಹಚ್ಚೇನೆ. ಆವಾಗಲೂ ಈ ತೋಟದಲ್ಲಿ ಜಾಗರವಿದ್ದು ಬೇಲಿ ಹಚ್ಚೇನಂತ ಮರ್ತು ಕುಂತಿಲ್ಲ, ಬೇಲಿ ಹಚ್ಚೇನಿ ತೋಟಕ್ಕಂತೇಳಿದ ಮರ್ತು ಕುಂತಿಲ್ಲ. ಸದಾವ ಕಾಲ ಎಚ್ಚರತನವ ರೈತ. ಬೆಳೆ ಬಂದು ನಿಂತಾಗ ಬೆಳೆ ಇಲ್ದಾಗ ಅವ ಕಾಯಂಗಿಲ್ಲ. ಹೊಲ ಕಡೆ ಹೋಗಿಲ್ಲ ಅಂದ್ರೆ ಏನಾಯ್ತು ಹೊಲ್ದಾಗ, ಏನು ಬಿತ್ತಿಲ್ಲ ಬೆಳೆದಿಲ್ಲ ಏನಿಲ್ಲ, ಏನು ಹೋಗೋದಾಯ್ತು. ಅದ ಬಿತ್ತಿ ಬೆಳೆದ್ರ ಪೈರು ಬಂದು ನಿಂತ ರಾಶಿ ಟೈಮ್ಗೆ ಬಂದು ನಿಂತಾಗ ಮನ್ಯಾಗ ಮಲಗ್ತಾನವ, ಮನ್ಯಾಗ ಮಲಗೋದಿಲ್ಲವ ಎಚ್ಚರ. ಇಲ್ಲಿ ಹಿಂಗೆ ತೋಟ ಮಾಡೇನಪ್ಪ ನಾನು, ತೋಟ ಮಾಡಿದ್ನೆಲ್ಲ ಬೆಳೆದೇನಿ, ಬೆಳೆದು ಸುಮ್ಮ ಇದಕ್ಕೆ ಹಂಗೆ ಕುಂತಿಲ್ಲ, ಯಾವತ್ತೂ ಎಚ್ಚರವಾಗಿರ್ತಾನೆ. ಯಾಕೆ ಯಾರು ಯಾವಾಗ ಬಂದು ಈ ತೋಟವನ್ನು ಕೆಡಿಸ್ತಾರ ಹಾಳು ಮಾಡ್ತಾರ ಅನ್ನೋದು ನನಗೆ ಪಕ್ಕಾ ಇಲ್ಲ. ಆವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಈ ಬೆಳೆಯನ್ನು, ಪರತತ್ವದ ಬೆಳೆಯನ್ನು ನಾನು ಸದಾವ ಕಾಲ ಜಾಗೃತವಾಗಿರಬೇಕು. ನಾವು ಮರವೇ ಮಾಯೆಯಲ್ಲಿ ಇರಬಾರ್ದು, ಎಲ್ಲೂ ನಾವು ಮರ್ತ ಹೆಜ್ಜೆ ಇಡಬಾರ್ದು. ಈ ಸಂಸಾರದ ಹೆಂಟೆ ಅಂದ್ರೆ ತಾಪತ್ರೆ ಇರ್ತೈತಿ. ಸಂಸಾರದ ಹೆಂಟೆ ಅಂದರೆ ಸಂಸಾರದೊಳಗೆ ಒಂದಿಷ್ಟು ಪೇರುಗಳು ಇರ್ತಾವೆ, ಸರಿಯಾಗಿ ನಡೆಯೋಕ್ಕಾಗಲ್ದ ಜಗ ಅದು. ದೊಡ್ಡ ದೊಡ್ಡ ಹೆಂಟಿ ಬಂದು ಕುಂತಾವ ಅಂತೇಳಿರಿ, ನೇಗಿಲ ಹೊಡೆದ ಮೇಲೆ ಬಿತ್ತು ಸಂದರ್ಭದಾಗ ದೊಡ್ಡ ದೊಡ್ಡ ಹೆಂಟಿ ಬಂದಿರ್ತಾವಲ್ರಿ, ಚಲೋ ಹೊತ್ನಾಗ ಮಳೆ ಆತಂದ್ರೆ ಕರಿಗೆ ಹೋಗಿ ಸಮ ಆಕತ್ತೆ ಅದು. ಆ ನೀರು ಎದಕ್ಕೆ ಬಿಟ್ಟಾರಂದ್ರೆ ಅವರು ಅಲ್ಲೊಂದು ಬಾವಿ ತೋಡ್ಯಾರ ಅವರು, ಆ ಬಾವಿಯಿಂದ ನೀರು ಬರ್ತೈತಿ. ಎಂಥ ಬಾವಿ ಅದು, ಎಂಥ ಬಾವಿ ನೋಡ್ರಿ, ಅಖಂಡ ಮಂಡಲವೆಂಬ ಬಾವಿ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಪವನ ಅಂದ್ರೆ ನಮ್ಮ ಪ್ರಾಣವಾಯು, ಶ್ವಾಸೋಚ್ಛ್ವಾಸ. ಪವನವೇ ರಾಟಾಳ. ಈ ಗಡಿಯದೊಳಗೆ ಬಿಟ್ಟು ಗಡಗಡೆಯೊಳಗೆ ಹಿಂಗೆ ಬಿಡ್ತೀರಿ, ನೀರು ತೆಗಿಬೇಕಂದ್ರೆ ಮತ್ತೆ ಹಿಂಗೆ ಹತ್ತೀರಿ, ಹೌದಿಲ್ಲ? ಉಸಿರು ಹಿಂಗೆ ಬಿಡ್ತೀರಿ ಮತ್ತು ಉಸಿರು ತಗೊಂತೀರಿ. ಅದು ಯೋಗ, ಅದು ಯೋಗ. ಶರಣರಿಗೆ ಬೇರೆ ಯೋಗ ಇಲ್ಲ. ಸದಾವ ಕಾಲ ಪರಶಿವನ ಏನು ನೆನವಿನಲ್ಲಿ ಇದ್ದುಕೊಂಡು ನೀವು ಉಸಿರಾಟ ಮಾಡ್ಕೊತಿದ್ರು ಅದು ಜಪ. ಅದಕ್ಕೆ ಜೀವ ಜಪ ಅಂತ ಕರೀತಾರೆ. ಅದಕ್ಕೆ ಹಂಸ ಜಪ ಅಂತ ಕರೀತಾರೆ. ನೀವು ಬರೀ ಜಪಮಣಿ ಹಿಡ್ಕೊಂಡು ಜಪ ಮಾಡೋದು ಒಂದು ಜಪ ಆದ್ರೆ, ಸಹಜವಾಗಿ ನೀವು ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ನಿಮ್ಮ ಕಾಯಕದಲ್ಲಿ ನಿರತ ಆಗಿ ಸದಾವ ಕಾಲ ಒಂದು ಕಡೆ ಎಚ್ಚರ ಹಿಡ್ಕೊಂಡು ಬರೀ ಇದ್ರಾಗ ಮುಣಗಬಾರ್ದು ನಾವು. ನನ್ನ ಇದು ಸುಮ್ಮನೆ ನಿಮಿತ್ತ ಮಾತ್ರ ನಾವು ವೃತ್ತಿಯಲ್ಲಿ ನಾನು ಮಾಡಾಕತ್ತೀನಿ. ಬಟ್ ನಂದು ಇರೋದೆಲ್ಲ ಚಿತ್ತ ಯಾರ ಕಡೆ ಐತಂದ್ರೆ, ನಾ ಸುಮ್ಮ ಇಲ್ಲಿ ಬಂದೇನ್ರಿ, ನಮ್ಮೂರು ಇನ್ನೊಂದು ಕಡೆ ಐತ್ರಿ, ಮತ್ತೆ ಹೋಗಾಮದೇನೆ ಅಂತ ತಿಳಿದು ಎಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಹೋದರೂ ಮನೆ ಕಡೆ ಹೆಂಗೆ ಚಿಂತಿರ್ತೈತಿಲ್ಲ, ಹಂಗೆ ಮೂಲ ಪರವಸ್ತುವಿನ ಕಡೆ ನಮ್ಮ ಚಿಂತನೆ ಇರಬೇಕು. ಈ ಬದುಕು ಮಾಡ್ತಿರ್ಬೇಕು. ಆ ಮೂಲ ಪರವಸ್ತುವಿನ ನೆನೆಸ್ಕೊಂತ ಇರೋ ಬದುಕೈತಲ್ಲ, ನಿತ್ಯ ಶ್ವಾಸೋಚ್ಛ್ವಾಸ ಮಾಡ್ತಿರ್ತೇವಲ್ಲ, ಹಿಂಗೆ ಬಿಟ್ಟಾಗೊಮ್ಮೆ ತೊಗೊಂಡಾಗೊಮ್ಮೆ ಅದು ಓಂಕಾರದ ಜಪ. ಅದಕ್ಕೆ ಹಂಸ ಜಪ ಅಂತ ಕರೀತಾರೆ. ಉಸಿರು ಬಿಟ್ಟಾಗ್ರಿ ಹಮ್ ಅಂತ ಬರ್ತೈತಿ, ಉಸಿರು ತಗೊಂಡಾಗ ಸ ಅಂತ ಬರ್ತೈತಿ. ಉಸಿರು ಹೊಳ್ಳಿ ತಗೊಂಡಾಗ ಸ ಅಂತ ಬರ್ತೈತಿ, ಉಸಿರು ಬಿಟ್ಟಾಗ ಹಮ್ ಅಂತ ಬರ್ತೈತಿ. ಹಮ್ ಮತ್ತು ಸ ಕೂಡಿದಾಗ ಹಂಸ ಆತು. ಅದಕ್ಕೆ ಹಂಸ ಜಪ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ದಿನಕ್ಕೆ 21,600 ಸಾರಿ ಶ್ವಾಸೋಚ್ಛ್ವಾಸ ಮಾಡ್ತಾನೆ. ಶರಣರಾದವರು ಒಂದು ದಿನಕ್ಕೆ 21,600 ಸಾರಿ ಶಿವಜಪವನ್ನು ಮಾಡ್ತಾರೆ. ಅದು ಜೀವ ಜಪ. ಅದಕ್ಕೆ ಪವನವೇ ರಾಟಾಳ. ಹಿಂಗೆ ಬಿಟ್ಟಾಗೊಮ್ಮೆ, ಹಿಂಗೆ ತೊಗೊಂಡಾಗೊಮ್ಮೆ, ನೀರು ತೊಗೊಳಕ್ಕೆ ಖಾಲಿ ಪಾತ್ರೆ ಬಿಟ್ಟಾಗೊಮ್ಮೆ, ತುಂಬಿದ ಮೇಲೆ ತೊಗೊಳಗೊಮ್ಮೆ ಏನು ಬಿಡ್ತೇವಲ್ಲ, ಅದು ಪವನವೇ ರಾಟಾಳ. ಮುಂದೆ ಸುಷುಮ್ನ ನಾಳದಿಂದ ಉದಕವತ್ತಿದ್ದಿ. ಈಡ ಪಿಂಗಳದಿಂದ ಸುಷುಮ್ನ ಬರ್ತಲ್ಲ, ಈ ಸುಷುಮ್ನ ನಾಳದಿಂದ ಈ ಯೋಗದವನ್ನು ಪ್ರಾಣವನ್ನು ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ, ಈ ಬ್ರೆತ್, ಇದನ್ನು ನಿಲ್ಲಿಸ್ಬೇಕು. ಯೋಗ ಅಂದರೆ, ಶಿವಯೋಗ ಅಂದರೆ ಬ್ರೆತ್ತನ್ನು ನಿಲ್ಲಿಸೋದು. ಸಮತೆಯಿಂದ ಈ ಉಸಿರಾಟದ ಮೇಲೆ ನಮ್ಮ ಚಿತ್ತ ಇರಬೇಕು. ಅದು ಯೋಗ. ಅದು ಅದಕ್ಕೆ ಅವ್ರು ಹೇಳಿದರು ಸುಷುಮ್ನ ನಾಳದಿಂದ ಉದಕವತ್ತಿದ್ದಿ.
ಹಿಂಗೆ ಇದೆಲ್ಲ ನಡೆದು ಎಲ್ಲಿಂದ ಅಂದರೆ ಈಡ ಪಿಂಗಳದಿಂದ ನಡೆದು ಸುಷುಮ್ನ ನಾಳದಿಂದ ಇದು ಬಂದಾಗ 10 ನಾಡಿಗಳು ಈ ಶರೀರಕ್ಕೆ ಭಾಳ ಮುಖ್ಯ. 72,000 ನರಗಳದಾವು ನರಮಂಡಲದ ಈ ಶರೀರ. ಅದರೊಳಗೆ ಮುಖ್ಯವಾಗಿರ್ತಕ್ಕಂಥ ದಶನಾಡಿಗಳು ಅಂತ ಕರಿತೇವೆ. ಆ ದಶನಾಡಿಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು 3: ಈಡ ಪಿಂಗಳ ಸುಷುಮ್ನ. ಈ ಸುಷುಮ್ನ ಮಧ್ಯದಲ್ಲಿರುತ್ತಲ್ಲ ಕಿವಿ ಮತ್ತು ಈ ರಂಧ್ರ, ಈ ಮೂಗಿನ ರಂಧ್ರ ಸೇರಿ ಇರ್ತಕ್ಕಂಥ ಭ್ರೂಮಧ್ಯ ಐತಲ್ಲ, ಇದು ಕನೆಕ್ಷನ್. ಇದಕ್ಕೆ ತ್ರಿಕೂಟ ಅಂತ ಕರೀತಾರೆ. ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿ ಬಂದು ಉಸಿರು ಹೋಗುತ್ತಲ್ಲ, ಅದು ಸುಷುಮ್ನ ನಾಳದ ಮುಖಾಂತರ ಉಸಿರು ಹೋಗ್ತದಲ್ಲ, ಅದಕ್ಕೆ ಕೇಳಿದ್ರು ಸುಷುಮ್ನ ನಾಳದಿಂದ ಉದಕವತ್ತಿದ್ದಿ. ಈ ರೀತಿಯಾದಂಥ ಯೋಗವನ್ನು ಮಾಡುವುದರ ಮೂಲಕ ನಾನು ಈ ಬ್ರಹ್ಮ ಬೀಜವನ್ನು ಬಿತ್ತಿಯನ್ನು ಪರತತ್ವದ ಬೆಳೆ ಬೆಳೆಯಾಕತ್ತೇನಲ್ಲ, ಇದಕ್ಕಿಂತ ನೀರನ್ನು ಹಾಕಿ ಬೆಳೆಯಾಕತ್ತೇನೆ. ಈ ಮನಸ್ಸಂತಕ್ಕಂಥ ಹರಿದಾಡುವ ಮನಸ್ಸನ್ನು ಗಟ್ಟಿಗೊಳಿಸ್ಕೊಂಡು ನಿಲ್ಲಿಸಿ ಇದನ್ನು ಗುದ್ದಲಿ ಮಾಡೇನಿ, ಭಾಳ ಸಾಲಿಡ್ ಮಾಡೇನಿ. ಭಾಳ ಸಾಲಿಡ್ ಮಾಡೇನಿ. ಈ ಮನಸ್ಸಿನ ಹರಿಯಂಗಿಲ್ಲ ನಂದು. ಈ ಗುದ್ದಲಿ ಮುಖಾಂತರನ ನಾ ಏನು ಮಾಡಾಕ್ತೇನೆ ಸಂಸಾರದ ಹೆಂಟೆಯನ್ನು ಒಡೆದು ಹಾಕಾಕತ್ತೇನೆ. ತಾಪತ್ರೆ ಏನು ಬಂದ್ರೂ ನಾನು ಭಾಳ ಗಟ್ಟಿ ಇರೋದ್ರಿಂದ ಆ ತಾಪತ್ರೆಗೆ ನಾನು ಅಂಜೋದಿಲ್ಲ, ಅಳಕೋದಿಲ್ಲ ಅನ್ನುವಂಥ ಮಾತು. ಈ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಬೆಳೆಯೋ ಸಂದರ್ಭದಲ್ಲಿ ಭ್ರಾಂತಿ ಅಂತ ಐತಲ್ಲ, ಭಾಳ ದಿವಸದಿಂದ ನನಗೊಂದು ಭ್ರಾಂತಿ ಐತಲ್ಲ, ಬೇರು ಊರಿ ಬಿಟ್ಟೈತಿ. ದೇವರ ಬಗ್ಗೆ ಭ್ರಾಂತಿ, ಮತ್ತೊಂದರ ಬಗ್ಗೆ ಭ್ರಾಂತಿ, ಅದೆಲ್ಲ ಐತಲ್ಲ. ಆ ಭ್ರಾಂತಿಯ ಬೇರನ್ನು ಕಿತ್ತೊಗೆದು ನಾ ಏನು ಮಾಡಾಕತ್ತೇನಂದ್ರೆ ಭಾಳ ಜಾಗೃತಿಯಿಂದ ಬೆಳೆದ ಬೆಳೆಯನ್ನು ಕಾಯ್ಕೊಂಡು ಹೋಗಲಾರ್ದಂಗೆ ಒಂದು ಸುಂದರವಾದ ತೋಟವನ್ನು ಮಾಡೇನಿ. ನೀನು ಅಂಥ ಒಂದು ತೋಟ ಮಾಡಪ್ಪ ಗುಗ್ಗಯ್ಯ ಅಂತ ಹೇಳಿ ಅವರ ಮುಂದೆ ತನ್ನ ದಿವ್ಯ ಜ್ಞಾನದ ಮುಖಾಂತರ ತನ್ನ ಗುರುವನ್ನು ಅರಸ್ಕೊಂಡು ಹೋಗಲಿಕ್ಕೆ ಅದೇ ದಾರಿಯಿಂದ ಮುಂದೆ ಹೊರಟು ಹೋಗ್ತಾರೆ ಪ್ರಭುದೇವರು ಅನ್ನುವಂಥ ಮಾತು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.